ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥ ಎಲ್ಲ ವೀಕ್ಷಣ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಇಂದಿನ ತರಗತಿಯಲ್ಲಿ ನಾವು ಭಾಗ 1ರಲ್ಲಿ 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆಗಳನ್ನು ಬಿಡಿಸಿದೆವು. ಅದರ ಮುಂದುವರಿದ ಭಾಗ ಇದಾಗಿದ್ದು, ಭಾಗ 2ರಲ್ಲಿ ಮುಂದುವರೆದಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಮೇನ್ ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 9 ಪ್ರಶ್ನೆಗಳಿರ್ತವೆ, 27 ಅಂಕದ್ದು, ಅಂದರೆ 3 ಅಂಕದ ಒಂದೊಂದು ಪ್ರಶ್ನೆಗಳು, 9 3 27. ಒಟ್ಟು ಈ ಹಂತದಲ್ಲಿ ನೀವು 27 ಅಂಕವನ್ನು ಪಡಿತೀರಾ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಸಂಖ್ಯೆ 25, ರೂಟ್ 5.6 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ರೂಟ್ 5.6 ನಾವು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬೇಕು. ಹಾಗಾದರೆ ಬನ್ನಿ ನೋಡೋಣ. ಪರಿಹಾರ: ಸ್ಕ್ವೇರ್ ರೂಟ್ ಆಫ್ 5.6 ನಾವು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದಾಗ ಬರ್ತಕ್ಕಂಥ ಚಿತ್ರ ಈ ರೀತಿಯಾಗಿರುತ್ತೆ. ಯಾವೆಲ್ಲ ಹಂತಗಳನ್ನು ನಾವು ಬಳಸಬಹುದು? ಮೊದಲಿಗೆ ಏನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಎ ಬಿ ಅಂತಕ್ಕಂಥದ್ದನ್ನು 5.6 ಸೆಂಟಿಮೀಟರ್ ಇರುವಂತೆ ಒಂದು ರೇಖೆಯನ್ನು ಎಳಿಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟಿರ್ಬೇಕಂತಂದರೆ 5.6 ಸೆಂಟಿಮೀಟರ್ ಇರುವಂತೆ ಒಂದು ರೇಖೆಯನ್ನು, ಸರಳ ರೇಖೆಯನ್ನು ಎಳಿಬೇಕಾಗುತ್ತೆ. ನಂತರ ಬಿ ಸಿಯಿಂದ 1 ಸೆಂಟಿಮೀಟರ್, ಅಂದರೆ ಬಿಯಿಂದ 1 ಸೆಂಟಿಮೀಟರ್ ಮುಂದೆ 1 ಸೆಂಟಿಮೀಟರ್ ನಾವು ಮತ್ತೊಂದು ಬಿಂದುವಿನಲ್ಲಿ ಗುರುತಿಸಬೇಕು. ಆಗ ಏನಾಗುತ್ತೆ ಅಂತಂದರೆ ಎ ಸಿ ಅಂತಕ್ಕಂಥದ್ದು 5.6 + 1 6.6 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿ ಎ ಸಿಯಿಂದ ಮಧ್ಯ ಬಿಂದು ಹೋಗಿ ಮಾಡಿಕೊಂಡು, ಎ ಸಿಯಿಂದ ಏನು ಮಾಡ್ಬೇಕಂದ್ರೆ ಮಧ್ಯ ಬಿಂದು ಮಾಡ್ಕೊಳ್ಬೇಕು. ಮಧ್ಯ ಬಿಂದು ಮಾಡಿಕೊಂಡು ಅಲ್ಲಿ ಓ ಅಂತ ಗುರುತಿಸಿ, ಹಾಗೂ ಓವನ್ನು ಕೇಂದ್ರವಾಗಿ ಇಟ್ಕೊಂಡು ಎ ಓ ತ್ರಿಜ್ಯವುಳ್ಳ, ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ತ್ರಿಜ್ಯ ತೊಗೊಂಡು ಸ್ಕೈವರ್ ತೊಗೊಂಡು ಏನು ಮಾಡ್ಬೇಕಂತಂದರೆ ಇದನ್ನು ತ್ರಿಜ್ಯವಾಗಿ ಇಟ್ಕೊಂಡು ಏನು ಮಾಡಬೇಕು ಅಂದರೆ ಒಂದು ಅರ್ಧ ವೃತ್ತವನ್ನು ರಚಿಸಬೇಕು. ಎಲ್ಲಿಂದ ರಚಿಸಬೇಕು? ಓ ಬಿಂದುವಲ್ಲಿಟ್ಟು ಒಂದು ಅರ್ಧ ವೃತ್ತವನ್ನು ರಚಿಸಿದಾಗ ನಮ್ಗೆ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಸಿಗುತ್ತೆ. ಅರ್ಧ ವೃತ್ತವನ್ನು ರಚಿಸಬೇಕು. ನಂತರ ಬಿ ಯಲ್ಲಿ ಬರಬೇಕು. ಬಿ ಏನು ಮಾಡ್ಬೇಕಂತಂದರೆ ಒಂದು ಲಂಬವನ್ನು ಎಳಬೇಕು. ಇಲ್ಲೆಲ್ಲಿ ಕಟ್ಟಾಗಿದೆ ನೋಡ್ರಿ, ಇಲ್ಲಿ ಕಟ್ಟಾಯ್ತಲ್ಲ, ಇಲ್ಲಿಂದ ನೋಡಿ ಇಲ್ಲಿ ಅರ್ಧ ವೃತ್ತ ಬಂದಿರ್ತಲ್ಲ, ಇಲ್ಲಿಂದ ಏನು ಮಾಡ್ಬೇಕಂತಂದರೆ ಒಂದು ಬಿಯಿಂದ ಲಂಬ ರೇಖೆಯನ್ನು ಎಳಿಬೇಕಾಗುತ್ತೆ. ಇಲ್ಲಿ ಲಂಬ ರೇಖೆಯನ್ನು ಎಳಿಬೇಕು. ನಂತರ ಏನಾಗುತ್ತೆ ಅಂದರೆ ಅದೇನಾಗುತ್ತೆ, ಡಿನಲ್ಲಿ ಸಂಧಿಸುತ್ತೆ. ಇಲ್ಲೊಂದು ಬಿಂದು ಕೊಡ್ತಾ ಇದ್ದೀವಿ ನಾವು, ಅದೇನಾಗುತ್ತೆ ರೀ, ಡಿ ಅಂತೇಳಿ ಆಗುತ್ತೆ. ಈ ಡಿಯನ್ನು ನಾವು ಇಲ್ಲಿಗೆ ಸೇರಿಸಿದಾಗ ನಮಗೆ ಬಿ ಡಿ ಅಂತಕ್ಕಂಥದ್ದು ಒಂದು ಅರ್ಧ ವೃತ್ತದ ಮೇಲೆ ಕಟ್ಟಾಗಿರ್ತಕ್ಕಂಥ ಒಂದು ರೇಖೆ ಸಿಗುತ್ತೆ. ಆಗ ಅದನ್ನು ಸಂಧಿಸ್ತದೆ. ನೆಕ್ಸ್ಟ್ ಬಿ ಡಿ ಅಳತೆ ಏನಾಗಿರುತ್ತೆ ಅಂತಂದರೆ ಇಲ್ಲಿ ನೋಡಿ, ಬಿ ಡಿ ಅಳತೆ 5.6 ಸೆಂಟಿಮೀಟರ್, ಸ್ಕ್ವೇರ್ ರೂಟ್ ಅಲ್ಲಿ 5.6 ಸೆಂಟಿಮೀಟರ್ ಆಗಿರುತ್ತೆ. ನಂತರ ಬಿ ಕೇಂದ್ರವಾಗಿ ಬಿ ಡಿ ತ್ರಿಜ್ಯ ಇರುವಂತೆ, ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಬಿ ಕೇಂದ್ರವಾಗಿರುವಂತೆ ಬಿ ಡಿ ಅಳತೆಯ ತ್ರಿಜ್ಯವನ್ನು ತಗೋಬೇಕು. ಬಿ ಡಿ ಅಳತೆಯ ತ್ರಿಜ್ಯವನ್ನು ತಗೊಂಡು ಬಿ ಕೇಂದ್ರವಾಗಿ ಇಟ್ಕೊಂಡು ಮತ್ತೊಂದು ಅರ್ಧ ವೃತ್ತವನ್ನು ರಚಿಸಬೇಕು. ನಾವು ಮತ್ತೊಂದು ಅರ್ಧ ವೃತ್ತವನ್ನು ರಚಿಸಿದಾಗ ನಮಗೆ ಈ ಬಿಂದು ಸಿಗುತ್ತೆ. ಇನ್ನೊಂದು ಬಿಂದು ಏನು ಸಿಗುತ್ತೆ ಅಂದರೆ ಈ ಬಿಂದು ಸಿಗುತ್ತೆ. ಆಗ ಕೊನೆಗೆ ಏನಾಗುತ್ತೆ ಅಂತಂದರೆ ಈ ಬಿಂದು ಇರುವಂಥ ಒಂದು ಕಂಸವನ್ನು ಎಳೆದರೆ ಅದು ಸಂಖ್ಯಾ ರೇಖೆಯನ್ನು ಈನಲ್ಲಿ ಛೇದಿಸುತ್ತೆ. ಹಾಗಾಗಿ ಇಯು ಸ್ಕ್ವೇರ್ ರೂಟ್ ಆಫ್ 5.6 ಪ್ರತಿನಿಧಿಸ್ತಕ್ಕಂಥದ್ದು. ಬಿ ಇ ಅಂತಕ್ಕಂಥದ್ದು ಇಲ್ಲಿಂದ ಇಲ್ಲಿವರೆಗೂ ನಮಗೇನಂತಂದರೆ ಇದಿಷ್ಟು ಸೇರಿ ಸ್ಕ್ವೇರ್ ರೂಟ್ ಆಫ್ 5.6 ಗುರುತಿಸ್ತಕ್ಕಂಥದ್ದು ಇದಾಗಿರುತ್ತೆ ವಿದ್ಯಾರ್ಥಿಗಳೇ. ನೀವು ಈ ಬಿ ಇಂದ ಈವರೆಗೂ ಅಳತೆ ಮಾಡಿದಾಗ ನಮಗೆ 2.4 ಸಮಥಿಂಗ್ ಬರುತ್ತೆ. ಅದರ ವರ್ಗ ಅಂತಂದರೆ 5.6 ಆಗುತ್ತೆ. ಹಾಗಾಗಿ ಬಿ ಇ ಅಂತಕ್ಕಂಥದ್ದು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿರ್ತಕ್ಕಂಥ ಒಂದು ಸ್ಕ್ವೇರ್ ರೂಟ್ ಆಫ್ 5.6 ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಿದಾಗ ಬಿ ಇ ಅದರ ಒಂದು ಅಳತೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿ ಈ ಎಲ್ಲ ಒಂದು ಪಾಯಿಂಟ್ಗಳನ್ನು ಅಥವಾ ಈ ಎಲ್ಲ ಒಂದು ಅಂಶಗಳನ್ನು ನೀವು ಬರೆಯೋದ್ರಿಂದ ನೀವು 3 ಅಂಕಗಳನ್ನು ಸಂಪೂರ್ಣವಾಗಿ ಪಡಿತೀರಾ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 26, ಈ ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕವು 47 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಈ ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ನೋಡಿರಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರೆ, ಅದು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಮಧ್ಯಾಂಕವು 47 ಆದರೆ ಅಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಸರಾಸರಿ ಎಷ್ಟಾಗುತ್ತೆ, ಪ್ರಾಪ್ತಾಂಕಗಳ ಸರಾಸರಿ ಎಷ್ಟಾಗುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿದ್ದಾರೆ ಏನಂದರೆ ಸಂಖ್ಯೆಗಳನ್ನು ಕೊಟ್ಬಿಟ್ಟಿದ್ದಾರೆ, ಪ್ರಾಪ್ತಾಂಕಗಳನ್ನು 17, 28, 31, 39 x(x+2, 51, 58, 63, 71. ಹಾಗಾದರೆ ಮಧ್ಯದ ಬೆಲೆ ಏನಂತಂದರೆ ಮಧ್ಯಾಂಕ ಎಷ್ಟಾಗಿದೆ, 47 ಆಗಿದೆ. ಮಧ್ಯಾಂಕ ಎಷ್ಟಾಗಿದೆ ಅಂತ್ರಿ, 47 ಆಗಿದೆ. ಮತ್ತು ಎಕ್ಸ್ನ ಬೆಲೆ ಗೊತ್ತಿಲ್ಲ ನಮಗೆ. ಮತ್ತೆ ಏನು ಮಾಡ್ಬೋದು, ಎಕ್ಸ್ನ ಬೆಲೆ ಕಂಡುಹಿಡಬೇಕು. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದಾಗ ನಾವು ಮಧ್ಯಾಂಕವನ್ನು ಕೂಡ ಸರಳವಾಗಿ ಕಂಡುಹಿಡಿಬೋದು. ಹಾಗಾದರೆ ನೋಡೋಣ ಪರಿಹಾರ. ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಸೇಮ್ ಅದೇ ಸಿಗುತ್ತೆ. 17, 28, 31, 39 x(x+2), 51, 58, 63, 71. ಮಧ್ಯಾಂಕ ಎಷ್ಟಾಗಿದೆ ಅಂತ ಹೇಳಿದರೆ 47 ಆಗಿದೆ ಅಂತ ಹೇಳಿದರೆ ಒಟ್ಟು ಪ್ರಾಪ್ತಾಂಕಗಳು ಎಷ್ಟು ಮೊದಲು ಎಣಿಸ್ಕೋಬೇಕು. ಯಾಕಂದರೆ ನಮಗೆ ಮಧ್ಯಾಂಕ ಕಂಡುಹಿಡಬೇಕಂದ್ರೆ ಒಟ್ಟು ಪ್ರಾಪ್ತಾಂಕಗಳು ಡಿವೈಡೆಡ್ ಬೈ ಏನು ಮಾಡ್ತೀವಿ, ವಸ್ತುವನ್ನು ಸೇರಿಸಿದಾಗ, ಒಟ್ಟು ಪ್ರಾಪ್ತಾಂಕಗಳನ್ನು ಸೇರಿಸಿದಾಗ ನಮಗೆ ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ 1, 2, 3, 4, 5, 6, 7, 8, 9, 10. ಹಾಗಾದರೆ ಒಟ್ಟು ಪ್ರಾಪ್ತಾಂಕಗಳು ಎಷ್ಟಿದಾವೆ ಅಂತಂದರೆ 10 ಇದ್ದಾವೆ. ಮಧ್ಯಾಂಕದ ಸೂತ್ರ ಗೊತ್ತು ನಮಗೆ. ಮಧ್ಯಾಂಕದ ಸೂತ್ರ ಏನಂದರೆ n/2 ಪ್ರಾಪ್ತಾಂಕಗಳು ಪ್ಲಸ್ n/2 + 1. ಯಾಕಂದರೆ ಸಮ ಸಂಖ್ಯೆಯಲ್ಲಿದ್ದಾಗ ನಾವು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು ಏನಂದರೆ ಮಧ್ಯೆ ಇರತಕ್ಕಂಥ ಎರಡೂ ಸಂಖ್ಯೆಗಳನ್ನು ತೊಗೋಬೇಕಾಗುತ್ತೆ. ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿ ಏನಾದರೂ ಸಂಖ್ಯೆಗಳು ಪ್ರಾಪ್ತಾಂಕಗಳಿದ್ದರೆ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆ ನಮಗೆ ಮಧ್ಯಾಂಕ ಆಗಿ ಸಿಗುತ್ತೆ. ಆದರೆ ಇಲ್ಲಿ ಸಮ ಸಂಖ್ಯೆಗಳಿರೋದ್ರಿಂದ 10 ಸಂಖ್ಯೆಗಳಿರೋದ್ರಿಂದ ನಡುವೆ ಇರತಕ್ಕಂಥ ಎರಡು ಸಂಖ್ಯೆಗಳು ಅಂದರೆ ಇವು 4 ಬಿಡ್ತೀವಿ, ಈ 4 ಬಿಡ್ತಾ ಇದ್ದೀನಿ, ನಡುವೆ ಇರತಕ್ಕಂಥ ಎರಡು ಸಂಖ್ಯೆಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಈಗ ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರೆ, ಮಧ್ಯಾಂಕವನ್ನು ಕೊಟ್ಟಿದ್ದಾರೆ, ಪ್ರಾಪ್ತಾಂಕಗಳ ಜೊತೆಗೆ ಮಧ್ಯಾಂಕವನ್ನು ಕೊಟ್ಟಿದ್ದಾರೆ. ಮಧ್ಯಾಂಕ 47 ಆಗುತ್ತೆ. ಪ್ರಾಪ್ತಾಂಕ n/2 ಅಂದರೆ ಎಷ್ಟನೇ ಪದ ಅಂದರೆ ಎಷ್ಟನೇ ಸಂಖ್ಯೆ ಅದು, 1, 2, 3, 4, 5ನೇ ಸಂಖ್ಯೆ. ನೆಕ್ಸ್ಟು n/2 + 1 ಅಂತಂದರೆ 6ನೇ ಸಂಖ್ಯೆ. ಹಾಗಾಗಿ n/2 ಅಂದರೆ n/2 × n + 1/2ನ ಎರಡೂ ಸೇರಿಸಿದಾಗ ಏನಾಗುತ್ತೆ, ಮತ್ತು ಪ್ರಾಪ್ತಾಂಕಗಳು ಎಷ್ಟು, 2 ಇದ್ದಾವೆ ಅಲ್ಲಿ. ಆ ಎರಡು ಪ್ರಾಪ್ತಾಂಕಗಳನ್ನ ಬಾಗಿಲು ಬರ್ಕೊಂಡಿದ್ದೀನಿ. ಈಗ ಮಧ್ಯಾಂಕ 47 = x+x+2 ಅಂದರೆ ಇದೊಂದು ಪ್ರಾಪ್ತಾಂಕ, ಇದೊಂದು ಪ್ರಾಪ್ತಾಂಕ, ಈ ಎರಡೂ ಪ್ರಾಪ್ತಾಂಕಗಳು ಸೇರಿಸಬೇಕಾಗುತ್ತೆ. /2 ಇದೆ. ಸೇರಿಸಿದಾಗ ಏನಾಗುತ್ತೆ ರೀ, x + x 2x ಆಗುತ್ತೆ +2. 94 ಹೇಗೆ ಅಂತಂದರೆ ಇದು ನಾನು ಈ ಕಡೆ ಕಳಿಸ್ತಾ ಇದ್ದೀನಿ. 47 × 2 94 ಆಗುತ್ತೆ. 94 = 2x + 2. ಈಗ ನಮಗೆ ಈ ಎರಡನ್ನು ನಾನು ಈ ಕಡೆ ಕಳಿಸಿದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 94 - 2 = 2x ಆಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ವಿದ್ಯಾರ್ಥಿಗಳೇ, ಎಕ್ಸ್ನ ಬೆಲೆ ಕಂಡುಹಿಡಬೇಕಾಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಎಕ್ಸ್ನ ಬೆಲೆ. ಹಾಗಾಗಿ ಎಕ್ಸ್ನ ಬೆಲೆ ಕಂಡುಹಿಡಿತಾ ಇದ್ದೀನಿ. x = 94ರಲ್ಲಿ 2 92 ಉಳಿತು. 92 / 2 ಆಗುತ್ತೆ. 2 × 1 = 2, 2 × 4 = 8, 1 ಉಳಿತು, 12 ಆಯಿತು, 2 × 6 = 12. ಹಾಗಾದರೆ ಎಕ್ಸ್ನ ಬೆಲೆ ಏನು ಅಂತಂದರೆ 46 ಬರುತ್ತೆ ವಿದ್ಯಾರ್ಥಿಗಳೇ, 46 ಬರುತ್ತೆ. ಎಕ್ಸ್ನ ಬೆಲೆ 46 ಆಗಿರುತ್ತೆ. ಮಧ್ಯಾಂಕ ಎಷ್ಟು ಅಂತಂದರೆ 47. ಒಟ್ಟು ಪ್ರಾಪ್ತಾಂಕಗಳು ಎಷ್ಟು, 10 ಪ್ರಾಪ್ತಾಂಕಗಳಿದ್ದಾವೆ. ಅವ್ರು ಕೇಳಿರ್ತಕ್ಕಂಥದ್ದು ಏನಂದರೆ ಆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಮತ್ತು ಪ್ರಾಪ್ತಾಂಕಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಒಟ್ಟು ಏನಪ್ಪ ಅಂತಂದರೆ 46 ಅಂತಕ್ಕಂಥದ್ದು ಎಕ್ಸ್ನ ಬೆಲೆ ಆಯಿತು. ಮುಂದೆ ಸರಾಸರಿ ಕೇಳಿದರೆ, ಸರಾಸರಿ ಅಂದಾಗ ಸರಾಸರಿ ಸೂತ್ರ ಗೊತ್ತು ನಮಗೆ, ಒಟ್ಟು ಪ್ರಾಪ್ತಾಂಕಗಳ ಮೊತ್ತ / ಒಟ್ಟು ಪ್ರಾಪ್ತಾಂಕಗಳು. ನೀವು ಇಲ್ಲಿ ಇರ್ತಕ್ಕಂಥ ಒಟ್ಟು ಪ್ರಾಪ್ತಾಂಕಗಳನ್ನು ಕೂಡಿಸ್ಕೊಂಡಾಗ 15, 28, 31, 39 ಮತ್ತು 46 ಆಗುತ್ತೆ. ಆಮೇಲೆ 46ಕ್ಕೆ 2 ಕೂಡಿಸಿದ್ರೆ 48, 51, 58, 50, 63, 71 ಒಟ್ಟು ಸೇರಿದಾಗ 452 ಆಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಒಟ್ಟು ಪ್ರಾಪ್ತಾಂಕಗಳು ಎಷ್ಟು, 10. 10ರಿಂದ ನಾವು ಭಾಗಿಸಿದಾಗ 45.2 ಅಂತಕ್ಕಂಥದ್ದು ಸರಾಸರಿ ಆಗಿರುತ್ತೆ. ಇಷ್ಟು ಬರೆದ್ರೆ ನೀವು 3 ಅಂಕಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತೀರಾ. ಎಷ್ಟಾಗುತ್ತೆ ಅಂತಂದರೆ 45.2 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 27. ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂಥೇಳಿ ಸಾಧಿಸ್ಬೇಕು ನಾವು. ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಪರಿಹಾರ ಈ ರೀತಿ ಅದನ್ನೇ ನಾವು ಬರ್ಕೊಳ್ತಾ ಇದ್ವಿ. ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಇಲ್ಲಿ ಒಂದು ಚತುರ್ಭುಜವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಮಾಂತರ ಚತುರ್ಭುಜವನ್ನು ಹಾಕ್ಕೊಳ್ಬೇಕು.
ABCD ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜವನ್ನು ಹಾಕಿಕೊಂಡು ಅದರಲ್ಲಿ AC ಅಂತಕ್ಕಂಥ ಒಂದು ಕರ್ಣವನ್ನು ಎಳಿಬೇಕಾಗುತ್ತೆ. ಅಂದರೆ ACಯನ್ನು ನಾವು ಕರ್ಣ ಆಗಿ ತೊಗೊಳ್ತಾ ಇದ್ದೀವಿ. ಈಗ ACಯನ್ನು ಕರ್ಣವಾಗಿ ತಗೊಂಡಾಗ ನಮಗೇನು ಸಿಗುತ್ತೆ ಅಂತಂದರೆ ABCD ಅಲ್ಲಿ ಸಮಾಂತರ ಚತುರ್ಭುಜದಲ್ಲಿ AC ಅಂತಕ್ಕಂಥದ್ದು ಏನು ಕರ್ಣ. ಈ ಕರ್ಣ ಏನಾಗಿದೆ ಅಂತಂದರೆ ಈ ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ಅಥವಾ ಸಮತ್ರಿಭುಜಗಳಾಗಿ ವಿಭಾಗಿಸಿದೆ ಅಂತೇಳಿ ನಾವು ಸಾಧಿಸಬೇಕಾಗುತ್ತೆ. ಇದು ದತ್ತ ಕೊಟ್ಟಿರ್ತಕ್ಕಂಥದ್ದು ಏನಂದರೆ ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ. ಇದು ದತ್ತ. ಸಾಧನೀಯ ಏನು ಅಂತಂದರೆ ತ್ರಿಭುಜ ABC ಸರ್ವಸಮತೆ, ತ್ರಿಭುಜ ADC, ತ್ರಿಭುಜ ABC ಸರ್ವಸಮತೆ, ತ್ರಿಭುಜ ADC ಆಗಿರುತ್ತೆ. ಹಾಗಾಗಿ ಇದು ಸಾಧನೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ಸಾಧನೆ ಏನಪ್ಪ ಅಂತಂದರೆ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ADCಗಳಲ್ಲಿ ನೋಡಿ ವಿದ್ಯಾರ್ಥಿಗಳಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಏನು ಸಮ ಆಗಿದೆ ನೋಡಿ, ADಗೆ ಸಮಾಂತರ BC ಆಗಿದೆ. ಹಾಗಾಗಿ BCA ಅಂತಕ್ಕಂಥದ್ದು ಕೋನ, ಈ ಕೋನಕ್ಕೆ C ಕೋನಕ್ಕೆ BCA ಕೋನಕ್ಕೆ ಯಾವುದು ಸಮನಾಗಿದೆ ಅಂತಂದರೆ DAC. ನೋಡಿ ಇಲ್ಲಿ BCAಗೆ ಈ ಕೋನಕ್ಕೆ ಯಾವ ಕೋನ ಸಮನಾಗಿದೆ ಅಂತಂದರೆ DAC ಕೋನ ಸಮನಾಗಿದೆ ಅಂತಕ್ಕಂಥದ್ದು. ಯಾಕಂತಂದರೆ ಇವು ಪರ್ಯಾಯ ಕೋನಗಳು. ಇವೇನಂತಂದರೆ ಪರ್ಯಾಯ ಕೋನಗಳು. ಹಾಗಾಗಿ ನಾವು ಏನಂತ ಬರ್ಕೊಳ್ಬೋದು ಅಂತಂದರೆ AB ಸಮಾಂತರ DC ಅಂತ ಬರ್ಕೊಳ್ಬೋದು. AB ಸಮಾಂತರ ಏನಾಗಿದೆ ಅಂತಂದರೆ DC ಆಗಿದೆ. ಹಾಗಾಗಿ ನಾವು AB ಸರ್ವಸಮ DC ಅಂತ ಬರ್ಕೊಂಡಿದ್ದೀನಿ. ಮತ್ತು AC ಛೇದಕ. ಮತ್ತೇನಪ್ಪ ಅಂತಂದರೆ ಇದು AC ಛೇದಕ ಆಗಿರ್ತಕ್ಕಂಥದ್ದು. ಮುಂದುವರೆದು ಕೋನ BAC = ಕೋನ ACD ಪರ್ಯಾಯ ಕೋನಗಳು. ಇವು ಸಹ ಕೋನ Aಗೆ ಯಾವ ಸಮ ಅಂತಂದರೆ ಕೋನ C ಸಮ. ಇದು ಕೂಡ ಪರ್ಯಾಯ ಕೋನ. ಹಾಗಾಗಿ AC ಈ ತ್ರಿಭುಜಕ್ಕೂ ಪಾದ ಆಗಿದೆ. AC ಅಂತಕ್ಕಂಥ ಕರ್ಣ ABC ತ್ರಿಭುಜಕ್ಕೂ ಪಾದ, ADC ತ್ರಿಭುಜಕ್ಕೂ ಪಾದ. ಹಾಗಾಗಿ AC ಅಂತ ಕರಿತೀವಿ ನಾವು. AC ಅಂತ ಕರಿತೀವಿ. ಹಾಗೇನಾಗುತ್ತೆ AC AC. ಆದ್ದರಿಂದ ತ್ರಿಭುಜ ABC ಸರ್ವಸಮತೆ ತ್ರಿಭುಜ ADC ಆಗಿರುತ್ತೆ. ಇದು ಏಕೆ ಅಂತಂದರೆ ಎರಡು ಬಾಹುಗಳು ಸಮನಾಗಿದ್ದಾವೆ, ಒಂದು ಕೋನ ಸಮನಾಗಿದೆ. ಹಾಗಾಗಿ ಬಾ ಸಿದ್ಧಾಂತದ ಪ್ರಕಾರ ನಾವು ಇದನ್ನು ಏನು ಬರಿಬೋದು ಅಂತಂದರೆ ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತೇಳಿ ಸಾಧಿಸ್ಬೋದು ವಿದ್ಯಾರ್ಥಿಗಳೇ. ಇಷ್ಟು ಮಾಡಿದರೆ ನಿಮಗೆ 3 ಅಂಕ ಸಂಪೂರ್ಣವಾಗಿ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ 28. ಕೊಟ್ಟಿರುವ ಚಿತ್ರದಲ್ಲಿ ಈ ಕೇಂದ್ರವಾಗಿದ್ದು ಕೋನ ABC = 69 ಡಿಗ್ರಿ ಮತ್ತು ACB ಕೋನ 31 ಡಿಗ್ರಿ ಆಗಿದೆ. ಇಲ್ಲಿರ್ತಕ್ಕಂಥ ಕೋನ BDC ಮತ್ತು ಕೋನ BEC ಮತ್ತು ಕೋನ BFCಗಳ ಅಳತೆಗಳನ್ನು ಕಂಡುಹಿಡಿಯಿರಿ. BCD, BEC ಮತ್ತು BFCಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ನೋಡಿರಿ ವಿದ್ಯಾರ್ಥಿಗಳೇ, ಇಲ್ಲಿ ಚಿತ್ರವನ್ನು ಗಮನಿಸಿರಿ. ಅವ್ರು ಹೇಳಿರ್ತಕ್ಕಂಥದ್ದು ಏನಂತಂದರೆ BDC ಕೋನ ಕಂಡುಹಿಡಿಬೇಕು. ಆನಂತರ BE ನೋಡಿರಿ BEC ಕೋನ ಕಂಡುಹಿಡಿಬೇಕು. ಆನಂತರ BFCಯನ್ನು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕಂತಂದ್ರೆ ನಮಗೆ ಅಳತೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ B ಕೋನ ನೋಡಿ 69 ಕೊಟ್ಟಿದ್ದಾರೆ, ಇಲ್ಲಿ C ಕೋನ 31 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅಂದರೆ ABC 30 ಡಿಗ್ರಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ 69 ಡಿಗ್ರಿ ಕೊಟ್ಟಿದ್ದಾರೆ. ABC 31 ಅಲ್ಲ 69 ಕೊಟ್ಟಿದ್ದಾರೆ. ನೆಕ್ಸ್ಟು ACB ಎಷ್ಟು ಕೊಟ್ಟಿದ್ದಾರೆ ಅಂದರೆ 31 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳೇ, ವೃತ್ತ ಕೇಂದ್ರ ನಾವು ಏನಂತ ತೊಗೊಳ್ತಾ ಇದ್ದೀವಿ ಅಂದರೆ E ಅಂತ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಇದು ಸೆಂಟ್ರ್ ಪಾಯಿಂಟ್ ಇರೋದ್ರಿಂದ E ಅಂತಕ್ಕಂಥದ್ದು ಒಂದು ವೃತ್ತ ಕೇಂದ್ರ ಆಗಿರುತ್ತೆ. ಇಲ್ಲಿ ಕೋನ ABC ಅಥವಾ ತ್ರಿಭುಜ ABCನಲ್ಲಿ ನಾವು B ಕೋನ ಎಷ್ಟಿದೆ ಅಂತ ಹೇಳಿದರೆ 69 ಡಿಗ್ರಿ, C ಕೋನ ಎಷ್ಟಿದೆ ಅಂದರೆ 31 ಡಿಗ್ರಿ ಅಂತ ಹೇಳಿದ್ದಾರೆ. ತ್ರಿಭುಜ ABCಯಲ್ಲಿ ABC ಪ್ಲಸ್ BAC ಪ್ಲಸ್ CACB = 160 ಡಿಗ್ರಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರಬೇಕು. ಹಾಗಾಗಿ 180 ಡಿಗ್ರಿಗೆ ಸಮ ಆಗಿರುತ್ತೆ. ಹಾಗಾದರೆ ನಿಮಗೆ ಇದರಲ್ಲಿ 2 ಕೋನ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ BCA ಕಂಡುಹಿಡಿಬೇಕು. ಅಂದರೆ A ಕೋನ ಕೊಟ್ಟಿಲ್ಲ ವಿದ್ಯಾರ್ಥಿಗಳು, ನಮಗೆ A ಕೋನ ಕಂಡುಹಿಡಿಬೇಕು. ನಮಗೆ B ಕೋನ ಗೊತ್ತು, C ಕೋನ ಗೊತ್ತು, ಹಾಗೂ A ಕೋನವನ್ನು ಕಂಡುಹಿಡಿತಕ್ಕಂಥದ್ದು. ಹಾಗಾದರೆ ಒಟ್ಟು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ಬೇಕು ರೀ? 180 ಇರಬೇಕು. ಹಾಗಾಗಿ ನಾವು BACಯನ್ನು ಹಾಗೆ ಇಟ್ಕೊಂಡು
ನಾನೇನು ಮಾಡ್ತಾಯಿದ್ದೀನಿ ಅಂದರೆ = 180 ಹಂಗೆ ಇಡ್ತಾ ಇದ್ದೀನಿ. ನಂತರ ಇವೆರಡನ್ನು ಕೂಡಿಸ್ತಾ ನಾನು ಬಿ ಕೋನ ಮತ್ತು ಸಿ ಕೋನವನ್ನು ಎರಡನ್ನು ಕೂಡಿಸಿದಾಗ 69 31 190 ಅಂದರೆ 10 ಆಗುತ್ತೆ. 10ಕ್ಕೆ 0 ದಶಕ 1 ಕೊಡ್ತಾ ಇದ್ದೀನಿ. 3 1 4 6 10 ಅಂದರೆ 100 ಡಿಗ್ರಿ ಆಗುತ್ತೆ. ಹಾಗಾಗಿ 180ರಲ್ಲಿ ನಾನು 100ಅನ್ನು ಕಳೆದಾಗ ನನಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತಂದರೆ 80 ಡಿಗ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಎ ಕೋನದ ಅಳತೆ ಎಷ್ಟಾಯಿತು ಅಂತಂದರೆ 80 ಡಿಗ್ರಿ ಆಯಿತು. ಈ 80 ಡಿಗ್ರಿ ಏನಾಗಿರುತ್ತೆ ನೋಡಿ, ಇಲ್ಲಿ ಒಂದೇ ವೃತ್ತದಲ್ಲಿ ಏರ್ಪಡ್ತಕ್ಕಂಥ ಕೋನಗಳು ಯಾವಾಗಲೂ ಸರ್ವಸಮ ಆಗಿರ್ತಾವಂತೆ. ಒಂದು ವೃತ್ತದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನಗಳು ಇದಾಗಿರ್ಬೋದು ಇನ್ನೊಂದಾಗಿರ್ಬೋದು. ಈ ಕೋನ ಕೂಡ ಎಷ್ಟಿರುತ್ತೆ ಅಂತಂದರೆ 80 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಕೋನ ಕೂಡ 80 ಆಗಿರುತ್ತೆ. ಯಾಕಂತಂದರೆ ಒಂದೇ ವೃತ್ತದಲ್ಲಿ ಏರ್ಪಡ್ತಕ್ಕಂಥ ಕೋನಗಳು ಸಮ ಆಗಿರ್ತವೆ. ಹಾಗಾಗಿ BDC = BAC ಆಗಿದೆ. ಆದ್ದರಿಂದ 80 ಡಿಗ್ರಿ. ಒಂದೇ ಪ್ರಶ್ನೆ ನಿಮಗೆ ಕ್ಲಿಯರ್ ಆಯಿತು. BDC ಅಂತಕ್ಕಂಥದ್ದು ಎಷ್ಟು ಡಿಗ್ರಿ ಅಂತಂದರೆ 80 ಡಿಗ್ರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದುವರೆದು ನೋಡೋಣ. ಇದಕ್ಕೆ ನಾವು 1 ಅಂತ ಅನ್ಕೊಳ್ಳೋಣ, ಇಕ್ವೇಷನ್ 1 ಅನ್ಕೊಳ್ಳೋಣ. ನೆಕ್ಸ್ಟ್ ಆದ್ದರಿಂದ BEC = 2 × BDC ಯಾಕೆ ಅಂತಂದರೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಚಕ್ರೀಯ ತ್ರಿಭುಜದ ಅಭಿಮುಖ ಕೋನಗಳು ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಆಗಿರುತ್ತೆ. ಹಾಗಾಗಿ BEC ಇದರ 2 ಪಟ್ಟು ಏನಾಗಿರ್ತವೆ ಅಂತಂದರೆ ಇದರೊಳಗಡೆ ಉಂಟಾಗಿರ್ತಕ್ಕಂಥ ಕೋನ ಎ ಆಗಿರ್ಬೋದು, ಡಿ ಆಗಿರ್ಬೋದು. ಇದರಲ್ಲಿ ಒಳಗಡೆ ಉಂಟಾಗಿರ್ತಕ್ಕಂಥ ಕೋನ ಎ ಆಗಿರ್ಬೋದು, ಡಿ ಆಗಿರ್ಬೋದು. ಇವೆರಡು ಒಳಗಡೆ ಇರತಕ್ಕಂಥ ಈ ಕೋನದ 2ರಷ್ಟು ಇರ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ 2 × BDC ಅಂತ ಬರ್ಕೊಳ್ತಾ ಇದ್ದೀನಿ. 2 × BDC ಕೋನ ಎಷ್ಟಿದೆ? 80 ಡಿಗ್ರಿ ಇದೆ. ಕಂಡುಹಿಡಿದಿದ್ದೀವಿ. ಇಲ್ಲಿ 80 ಡಿಗ್ರಿಯನ್ನು ಹಾಕ್ತಾ ಇದ್ದೀನಿ. 80 × 2 ಮಾಡಿದಾಗ 160 ಬರುತ್ತೆ. ಆ ಕೋನ ಯಾವುದು ಅಂತಂದರೆ BEC ಕೋನ ಎಷ್ಟಾಗಿದೆ? BEC ಕೋನ ಇದರ 2ರಷ್ಟು ಆಗುತ್ತೆ, ಅಥವಾ ಇದ್ರ 2ರಷ್ಟು ಆಗುತ್ತೆ. ಇದ್ರ 2ರಷ್ಟು ಅಂದರೆ ಎಷ್ಟು? ಎ ಕೋನ 80 ಡಿಗ್ರಿ ಇದೆ, ಡಿ ಕೋನ ಕೂಡ 80 ಡಿಗ್ರಿ ಇದೆ. 82 160. ಈ ಕೋನ ಎಷ್ಟಾಗಿದೆ ಅಂತಂದರೆ 160 ಡಿಗ್ರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳಲ್ಲಿ, ಮತ್ತೆ ಕೋನ BAC ಪ್ಲಸ್ ಕೋನ BFC = 180 ಆಗಿರ್ಬೇಕನ್ನೋದು ನಮಗೆ ಗೊತ್ತಿರ್ತಕ್ಕಂಥದ್ದೇ. ಯಾಕಂತಂದರೆ ಅಲ್ಲಿ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಅಂದರೆ ಚಕ್ರೀಯ ಚತುರ್ಭುಜದಲ್ಲಿರ್ತಕ್ಕಂಥ ಕೋನಗಳ ಮೊತ್ತ ಏನಾಗಿರುತ್ತೆ? ಈ ಕೋನ ಏನಾಗಿರುತ್ತೆ? ಇಲ್ಲಿರ್ತಕ್ಕಂಥ ಚಕ್ರೀಯ ಚತುರ್ಭುಜಗಳ ಅಭಿಮುಖ ಕೋನಗಳು 180 ಡಿಗ್ರಿಗೆ ಸಮ ಆಗಿರ್ತವೆ. ಅಂದರೆ ಇದು ಕೋನ, ಈ ಕೋನ ಇವೆರಡು ಸೇರಿ 180 ಆಗಿರುತ್ತೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕೋನ ಸೇರಿ 180ಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ 180 ಬರ್ಕೊಳ್ತಾ ಇದ್ದೀನಿ. ನಮಗೆ BCA ಗೊತ್ತು. ಏನು ಗೊತ್ತು? BAC ಗೊತ್ತು 80 ಡಿಗ್ರಿ ಪ್ಲಸ್ BFC = 180 ಡಿಗ್ರಿ. ಇಲ್ಲಿ BFC ಆಗ ಇಟ್ಕೊಳ್ತಾ ಇದ್ದೀನಿ, 180 ಹಂಗೆ ಬರ್ಕೊಳ್ತಾ ಇದ್ದೀನಿ. ಈ ಪ್ಲಸ್ 80 ನಾನು ಇಟ್ಕೊಳ್ತಿದ್ರೆ -80 ಆಗುತ್ತೆ. BFC = 100 ಡಿಗ್ರಿ. 180ರಲ್ಲಿ 100 ಕಳೆದಾಗ 100 ಡಿಗ್ರಿ. ಒಂದನೇದು ಎಷ್ಟು ಬಂತು ರೀ? 80 ಡಿಗ್ರಿ. BDC 80 ಡಿಗ್ರಿ ಕೋನ. ಎರಡನೇದು BEC 160 ಡಿಗ್ರಿ. ನೆಕ್ಸ್ಟ್ ಮೂರನೇದು BFC 100 ಡಿಗ್ರಿ. ಈ ರೀತಿಯಾಗಿ ನಾವು ಆ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಬಹುದು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 29. x + y + z = 0 ಆದರೆ x³ + y³ + z³ = 3xyz ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಭಾಳ ಸರಳವಾಗಿರ್ತಕ್ಕಂಥದ್ದು ಪರಿಹಾರ. x + y + z = 0 ಅಂತ ಬರ್ಕೊಳ್ಳಿ. ಈಗ x + y = ಈ z ಈ ಕಡೆ ಕಳಿಸ್ತಾ ಇದ್ದೀನಿ, -z ಆಗುತ್ತೆ. ಇಕ್ವೇಷನ್ 1 ಅಂತ ಬರ್ಕೊಳ್ಳಿ. ಎರಡೂ ಕಡೆ ಘಾತಾಂಕಕ್ಕೆ 3ರಿಂದ ಹಾಕಿದಾಗ ಅಥವಾ 3 ಘಾತ 3 ಬರೆದಾಗ ನಾವು x³ ಅಂದರೆ x + y (3) = -z³ ಅಂತ ಬರೆದಾಗ ಇದರ ಸೂತ್ರ ಗೊತ್ತು. a + b³ ಸೂತ್ರ ಏನು ಗೊತ್ತಂದರೆ a³ + b³ + 3ab × a + b ಅಂತಕ್ಕಂಥದ್ದು. ಅದನ್ನು ನಾವು ಬರ್ಕೊಂಡಾಗ ಏನಾಗುತ್ತೆ? x³ + y³ + 3xy × x + y ಇದು -z³ ಆಗುತ್ತೆ. ಹಂಗೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತಾ ಇಲ್ಲ ನಾನು ನೋಡಿರಿ. ನೀವು ಇಕ್ವೇಷನ್ 1ನಲ್ಲಿ x + y ಅನ್ನು ಏನು ತೊಗೊಂಡಿದ್ದೀವಿ ನೋಡಿರಿ. ಇಲ್ಲಿ ಇಕ್ವೇಷನ್ 1ನಲ್ಲಿ -z ಅಂತ ತೊಗೊಂಡಿದ್ದೀವಿ. ಆ -z ಅನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನಂತರ ಏನಾಗುತ್ತೆ ಅಂತಂದರೆ ಸಮೀಕರಣ 1ರಿಂದ xyz ಅನ್ನು ತೊಗೊಂಡಿದ್ದೀನಿ. ನಂತರ ಏನಾಗುತ್ತೆ ನೋಡಿ, ಇಲ್ಲಿ ಇದೇನಾಗುತ್ತೆ? x³ + y³ + 3x ಇದು ಗುಣಿಸಿದಾಗ ಏನಾಗುತ್ತೆ ರೀ? -3xyz ಆಗುತ್ತೆ. ಹಾಗಾಗಿ x² + x³ + y³ ಪ್ಲಸ್ ಇದನ್ನು ನಾನು ಈ ಕಡೆ ತಂದಾಗ ಏನಾಗುತ್ತೆ ರೀ? ಪ್ಲಸ್ ಮೈನಸ್ ಇದ್ದು ಈ ಕಡೆ ತಂದರೆ ಪ್ಲಸ್ ಆಗುತ್ತೆ, ಪ್ಲಸ್ z³ ಆಗುತ್ತೆ. ಅಂದರೆ x³ + y³ + z³. ಈ -3xyನ ನಾನು ಈ ಕಡೆ ಕಳಿಸಿದಾಗ +3xy ಆಗುತ್ತೆ. ಹಾಗಾಗಿ x³ + y³ + z³ =
3xyz ಅಂತೇಳಿ ನಾವು ಸಾಧಿಸ್ಬೋದು. ಈ ರೀತಿ ಮಾಡಿದರೆ ನಿಮಗೆ 3 ಅಂಕ ಸಂಪೂರ್ಣವಾಗಿರುತ್ತೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 30. ಕೊಟ್ಟಿರುವ ಚಿತ್ರದಲ್ಲಿ ಎಲ್ ರೇಖೆಯು ಎನ ಕೋನಾರ್ಧಕ ರೇಖೆಯಾಗಿದ್ದು ಬಿ ಯು ಅದರ ಮೇಲಿನ ಯಾವುದಾದರೂ ಒಂದು ಬಿಂದುವಾಗಿದೆ. ಬಿ ಪಿ ಮತ್ತು ಬಿ ಕ್ಯೂಗಳು ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾದರೆ ಬಿ ಪಿ ಬಿ ಕ್ಯೂ ಎಂದು ಸಾಧಿಸಿ. ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಕೋನಾರ್ಧಕ ಅಂತ ಹೇಳಿದರೆ, ಎಲ್ ಅಂತಕ್ಕಂಥದ್ದು ಕೋನಾರ್ಧಕ, ಬಿ ಅಂತಕ್ಕಂಥದ್ದು ಅದರ ಮೇಲಿನ ಒಂದು ಬಿಂದು, ಯಾವುದೇ ಒಂದು ಬಿಂದು ಬಿ ಅಂತಕ್ಕಂಥದ್ದು ಅಂತ ಹೇಳಿದ್ದಾರೆ. ಈಗ ಸಾಧನೆ ಮಾಡೋದು ಏನಂತಂದರೆ ಬಿ ಪಿ ಬಿ ಕ್ಯೂ ಅಂತ ನಾವು ತೋರಿಸ್ಬೇಕು. ಬಿ ಕ್ಯೂ ಬಿ ಕ್ಯೂ ಬಿ ಪಿ ಅಂತ ತೋರಿಸ್ಬೇಕು. ಬನ್ನಿ ಹಾಗಾದರೆ ಪರಿಹಾರ. ಎಲ್ ರೇಖೆಯು ಎನ ಕೋನಾರ್ಧಕ ರೇಖೆ. ಎಲ್ ರೇಖೆ ಅಂತಕ್ಕಂಥದ್ದು ಏನಂತಂದರೆ ಎನ ಒಂದು ಕೋನಾರ್ಧಕ ರೇಖೆ. ಆದ್ದರಿಂದ ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಎ ಕ್ಯೂ ಬಿ, ತ್ರಿಭುಜ ನೋಡಿ ಇಲ್ಲಿ ತ್ರಿಭುಜ ಇಲ್ಲಿಂದ ತೊಗೊಳ್ತಾ ಇದ್ದೀನಿ ನಾನು, ಎ ಪಿ ಬಿ ಮತ್ತು ಎ ಕ್ಯೂ ಬಿ, ಇವುಗಳಲ್ಲಿ ಎ ಬಿ ಅಂತಕ್ಕಂಥದ್ದು ಎರಡಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಏನಂದರೆ ಪಾದ. ಇವೆರಡಕ್ಕೂ ಕೂಡ ಪಾದ ಯಾವುದಂದರೆ ಎ ಬಿ, ಸಾಮಾನ್ಯ ಬಾಹುವಾಗಿದೆ. ಎರಡು ಕಡೆಗೂ ಸಾಮಾನ್ಯವಾಗಿರ್ತಕ್ಕಂಥ ಬಾಹು. ಹಾಗಾಗಿ ಕೋನ ಬಿ ಎ ಕ್ಯೂ ಕೋನ ಬಿ ಎ ಪಿ, ಕೋನ ಬಿ ಎ ಕ್ಯೂ ಮತ್ತು ಕೋನ ಬಿ ಎ ಪಿ ಇವುಗಳೇನಪ್ಪ ಅಂತಂದರೆ ಎ ಅಂತಕ್ಕಂಥದ್ದು ಕೋನಾರ್ಧಕ. ಇಲ್ಲಿ ಎ ಅಂತಕ್ಕಂಥದ್ದು ಏನು ಕೋನಾರ್ಧಕ. ಹಾಗಾಗಿ ದತ್ತ ಏನಂತಂದರೆ ಕೋನ ಎ ಕ್ಯೂ ಬಿ ಕೋನ ಎ ಬಿ ಪಿ, ಇದು ದತ್ತ ಅವರೇ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆದ್ದರಿಂದ ತ್ರಿಭುಜ ಎ ಬಿ ಪಿ ಸರ್ವಸಮತೆ ತ್ರಿಭುಜ ಎ ಕ್ಯೂ ಬಿ ಯಾವುದು ಅಂತಂದರೆ ಎರಡು ಕೋನಗಳು ಸಮನಾಗಿದ್ದು ಒಂದು ಬಾಹು ಸಮನಾಗಿದ್ದಾಗ, ಈ ಬಾಹು ಎರಡಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಹಾಗೂ ಎರಡು ಕೋನಗಳು ಸಮಾನವಾಗಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಕೂಡ 90 ಡಿಗ್ರಿ ಇದೆ, ಇಲ್ಲಿ ಕೂಡ 90 ಡಿಗ್ರಿ ಇದೆ. ಹಾಗಾಗಿ ಬಿ ಪಿ ಬಿ ಕ್ಯೂ ಅಂತಕ್ಕಂಥದ್ದು, ಬಿ ಪಿ ಬಿ ಕ್ಯೂ ಅಂತಕ್ಕಂಥ ಸಾಧನೆ. ಇಷ್ಟು ಮಾಡಿದರೆ ಸಾಕು ವಿದ್ಯಾರ್ಥಿಗಳೇ, ನೀವು ಸಂಪೂರ್ಣವಾಗಿ 3 ಅಂಕವನ್ನು ಪಡಿತೀರಾ. 31ನೇ ಪ್ರಶ್ನೆ. 2x + y = 7 ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ಬರೆಯಿರಿ. ಅಂದರೆ ನಾವಿಲ್ಲಿ ಗ್ರಾಫಲ್ಲಿ ಹಾಕಬೇಕಾಗತ್ತೆ. ಒಂದು ನಮಗೆ ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ 2x + y = 7. ಆದರೆ x ಅಕ್ಷ ಹಾಗೂ y ಅಕ್ಷದ ಬಿಂದುಗಳನ್ನು ಕೊಟ್ಟಿಲ್ಲ. ಆ ಬಿಂದುಗಳನ್ನು ನಾವೇ ಕಂಡುಹಿಡ್ಕೊಂಡು ನಂತರ ಏನು ಮಾಡ್ಬೇಕಂತಂದರೆ ನಾವು ಒಂದು ನಕ್ಷೆಯನ್ನು ರಚಿಸಬೇಕಾಗುತ್ತೆ. ಇಲ್ಲಿ ನೋಡಿ ಅದೇ ಸಮೀಕರಣ ನಾನು ಹಾಗೆ ಬರ್ಕೊಂಡಿದ್ದೀನಿ, ಯಾಕಂದರೆ ಯಾವುದಾದ್ರು ಒಂದರಲ್ಲಿ ಬೆಲೆ ಹಾಕಬೇಕಾಗುತ್ತೆ. ಹಾಗಾಗಿ 2x + y = 7 ಅನ್ನೋದನ್ನು ನಾನು y ಹಂಗೆ ಇಟ್ಕೊತಾ ಇದ್ದೀನಿ, ಎಕ್ಸ್ ಬಿಂದುಗಳನ್ನು ಕಳಿತಿದ್ದೀನಿ, 7 ಹಂಗೆ ಇಡ್ತಾ ಇದ್ದೀನಿ. ಈ 2x ಅನ್ನು ಈ ಕಡೆ ಕಳಿಸಿದ್ರೆ -2x ಆಗುತ್ತೆ. y ಅಂತಕ್ಕಂಥ ಬೆಲೆ ಮೊದಲಿಗೆ ನಾವು ಕಂಡುಹಿಡಬೇಕಾದಾಗ x ನಾವು 0 ಹಾಕಿದಾಗ ಏನಾಗುತ್ತೆ ರೀ, x 0 ಹಾಕಿದಾಗ y 7 - 2 × 0 ಆಗುತ್ತೆ. ಯಾಕಂದರೆ x ಬೆಲೆ 0 ಹಾಕಬೇಕಂತ ಹೇಳಿದ್ದೀವಿ. ಹಾಗಾಗಿ 0 ಆಗುತ್ತೆ ಮೊದಲನೇ ಪಾಯಿಂಟನ್ನು. 2 0 0 ಆಗುತ್ತೆ. ಹಾಗಾದರೆ y ಬೆಲೆ ಎಷ್ಟು ಬಂತು ರೀ, 7 ಆಯಿತು. ಯಾವಾಗ x 0 ಇದ್ದಾಗ y ಬೆಲೆ ಏನಾಗಿರುತ್ತೆ, 7 ಆಗಿರುತ್ತೆ. ನೆಕ್ಸ್ಟ್ x ಬೆಲೆ ನಾವು 1 ಹಾಕಿದಾಗ ನೋಡಿ, x ಬೆಲೆ ನಾವು 1 ಹಾಕಿದಾಗ ಏನಾಗುತ್ತೆ, y 7 - 2 × 1 ಆಗುತ್ತೆ. ಅಂದರೆ 2 1 2 ಆಗುತ್ತೆ. 7 - 2 ಅಂತಂದರೆ 5ರಲ್ಲಿ 7ರಲ್ಲಿ 2 ಹೋದರೆ 5. ಹಾಗಾದರೆ x ಬೆಲೆ 1 ಆಗಿದ್ದಾಗ y ಬೆಲೆ ಎಷ್ಟಾಗಿರುತ್ತೆ, 5 ಆಗಿರುತ್ತೆ. ನೆಕ್ಸ್ಟ್ x 2 ಹಾಕಿ ಅದೇ ರೀತಿ ಹಾಕಿದಾಗ 2 4 ಆಗುತ್ತೆ. 7ರಲ್ಲಿ 4 ಹೋದರೆ 3. x ಬೆಲೆ 2 ಇದ್ದಾಗ y ಬೆಲೆ 3 ಆಗುತ್ತೆ. ನೆಕ್ಸ್ಟ್ x 3 ಹಾಕಿ y ಬೆಲೆ ಏನಾಗುತ್ತೆ ನೋಡಿ, 3ರಲ್ಲಿ 6 ಅಂದರೆ 7ರಲ್ಲಿ 1 ಹೋದರೆ 7ರಲ್ಲಿ 6 ಹೋದರೆ 1. ಹಾಗಾದರೆ x ಬೆಲೆ 3 ಹಾಕಿದಾಗ y ಬೆಲೆ 1 ಆಗುತ್ತೆ. ಅದನ್ನು ನಾವು ಸಂಪೂರ್ಣವಾಗಿ ಈ ರೀತಿ ಬರ್ಕೊಳ್ಳೇಬೇಕು. ಕೋಷ್ಟಕ ಬರ್ಕೊಂಡಾಗ ನಿಮಗೆ ಈಸಿಯಾಗಿ ಗ್ರಾಫ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ ಮತ್ತು y ಅಕ್ಷಗಳನ್ನು, x ಅಕ್ಷದಲ್ಲಿ 0 ಇದ್ದಾಗ y ಅಕ್ಷದಲ್ಲಿ 7 ಇರುತ್ತೆ, x ಅಕ್ಷದಲ್ಲಿ 1 ಇದ್ದಾಗ y ಅಕ್ಷದಲ್ಲಿ 5 ಇರುತ್ತೆ. x ಅಕ್ಷದಲ್ಲಿ 2 ಬಿಂದು ಇದ್ದಾಗ, ಎರಡನೇ ಬಿಂದು ಇದ್ದಾಗ y ಅಕ್ಷದಲ್ಲಿ ಬಿಂದು 3 ಬರುತ್ತೆ. x ಅಕ್ಷದಲ್ಲಿ ಬಿಂದು 3 ಬಂದಾಗ y ಅಕ್ಷದಲ್ಲಿ 1 ಆಗುತ್ತೆ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಈ ರೀತಿ ಗ್ರಾಫಲ್ಲಿ ಏನು ಮಾಡ್ಬೇಕಂತಂದರೆ ಗ್ರಾಫಲ್ಲಿ ಹಾಕ್ಕೊಳ್ಬೇಕು. x ಅಕ್ಷ ಮತ್ತು y ಅಕ್ಷವನ್ನು ಹಾಕ್ಕೊಳ್ಬೇಕು. x ಅಕ್ಷದಲ್ಲಿ ನಾವು ಎಷ್ಟು ಬಿಂದು ತೊಗೊಂಡಿದ್ದೀವಿ, 0 1 2 3 ತೊಗೊಂಡಿದ್ದೀವಿ. ಹಾಗಾಗಿ 0 1 2 3 4 ಒಂದು ಸಂಖ್ಯೆ ನಾನು ಹೆಚ್ಚಿಗೆ ಹಾಕಿದ್ದೀನಿ. ನಂತರ y ಅಕ್ಷದಲ್ಲಿ ಎಲ್ಲಿವರೆಗೂ ಇದೆ ಅಂತಂದರೆ ಎಷ್ಟು 7ರವರೆಗಿದೆ. ನಾನು ಹಾಗಾಗಿ 7 ಹಾಕ್ತಾಯಿದ್ದೀನಿ. 1 2 3 4 5 6 7 ಹಾಕಿದ್ದೀನಿ. ಈಗ x ಅಕ್ಷದಲ್ಲಿ 0 ಇದ್ದಾಗ y ಬಿಂದು ಏನಿದೆ ರೀ, 7 ಇದೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಯಿಂಟ್ ಕೊಡ್ತಾಯಿದ್ದೀನಿ. ನೆಕ್ಸ್ಟು x ಅಕ್ಷಕ್ಕೆ x ಬಿಂದು 1 ಇದ್ದಾಗ, x ಪಾಯಿಂಟ್ 1 ಇದ್ದಾಗ y ಬಿಂದು ಎಷ್ಟಿದೆ ರೀ, 5 ಇದೆ. ಹಾಗಾಗಿ 5 ಸೀದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 2 ಬಿಂದುಗೆ ಏನಿದೆ ಅಂತಂದರೆ 3 ಇದೆ, 3ಕ್ಕೆ ಬಿಂದು ಮಾಡ್ಕೊತಿದ್ದೀನಿ. ನೆಕ್ಸ್ಟ್ 3ಕ್ಕೆ ಬಂದಾಗ ನಾನು x ಅಕ್ಷದಲ್ಲಿ 3 ಇದ್ದಾಗ y ಅಕ್ಷದಲ್ಲಿ 1 ಇರುತ್ತೆ.
ಈಗ ನಮಗೊಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಆ ಸ್ಟ್ರೈಟ್ ಲೈನ್ ಎಳೆಯೋದ್ರಿಂದ ನಮಗೆ ಒಂದು ಸರಳ ರೇಖೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಈ ರೀತಿ ಸರಳ ರೇಖೆ ಸಿಗುತ್ತೆ. ಈ ರೀತಿ ನೀವು ಈ ಒಂದು ಅಕ್ಷವನ್ನು, ಈ ಒಂದು ನಕ್ಷೆಯನ್ನು ಹಾಕಿದರೆ ನಿಮಗೆ ಸಂಪೂರ್ಣವಾಗಿ 3 ಅಂಕ ಸಿಗುತ್ತೆ. ಆದರೆ ಇದನ್ನು ಕಂಪಲ್ಸರಿ ಬರೀಲೇಬೇಕು, ಇದನ್ನು ಮರೆಯೋಂಗಿಲ್ಲ. ಎಕ್ಸ್ ಅಕ್ಷ ನಾವು ಏನು ತೊಗೊಂಡಿದ್ದೀವಿ ನೋಡಿರಿ, 1 ಸೆಂಟಿಮೀಟರ್ = 1 ಮೂಲಮಾನ ಅಂತ ತೊಗೊಂಡಿದ್ದೀವಿ, ಅಥವಾ 1 ಮಾನ ಅಂತ ತೊಗೊಂಡಿದ್ದೀವಿ. ವಾಯ್ನಲ್ಲಿ ಕೂಡ ಏನಂತ ಅಂದರೆ 1 ಸೆಂಟಿಮೀಟರ್ = ಏನು ತೊಗೊಂಡಿದ್ದೀವಿ, 1 ಮೂಲಮಾನ, 1 ಮಾನ ತೊಗೊಂಡಿದ್ದೀವಿ. ಅಂದರೆ ಎಕ್ಸ್ 1 ಸೆಂಟಿಮೀಟರ್ = 1 ಮಾನ, ವಾಯ್ ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನವನ್ನು ತೊಗೊಂಡಿದ್ದೀವಿ. ಈ ರೀತಿ ನೀವು ಬರೆಯೋದ್ರಿಂದ ಸಂಪೂರ್ಣವಾಗಿ ನಿಮಗೆ 3 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಈ ರೀತಿ ಸಂಪೂರ್ಣವಾಗಿ ಬರೀಬೇಕಾಗುತ್ತೆ. ಪ್ರಶ್ನೆ 32. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಕ್ಯೂ, ಕೋನ ಎ ಬಿ ಕ್ಯೂನ ಕೋನಾರ್ಧಕ ಬಿ ಇಯು ಕೋನ ಬಿ ಸಿ ಎಸ್ನ ಕೋನಾರ್ಧಕ ಸಿ ಜಿಗೆ ಸಮಾಂತರವಾಗಿದೆ. ಏನಂತ ತೋರಿಸ್ಬೇಕು ನಾವು ಅಂದರೆ ಪಿ ಕ್ಯೂ ಸಮಾಂತರ ಆರ್ ಎಸ್ ಎಂದು ಸಾಧಿಸ್ಬೇಕು. ನೋಡ್ರಿ, ಇಲ್ಲಿ ಪಿ ಕ್ಯೂಗೆ ಯಾವುದು ಸಮನಾಗಿದೆ ಅಂದರೆ ಆರ್ ಎಸ್ ಸಮ ಆಗಿದೆ ಅಂತೇಳಿ ತೋರಿಸ್ಬೇಕು. ಈ ಒಂದು ತ್ರಿಭುಜದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಕೋನಾರ್ಧಕದಲ್ಲಿ ಈ ಒಂದು ಕೋನಾರ್ಧಕ ಮತ್ತು ಈ ಒಂದು ಕೋನಾರ್ಧಕದಲ್ಲಿ ಪಿ ಕ್ಯೂ = ಆರ್ ಎಸ್ ಅಂತೇಳಿ ತೋರಿಸ್ಬೇಕು. ನೋಡೋಣ ಹಾಗಾದರೆ ವಿದ್ಯಾರ್ಥಿಗಳೇ. ಪರಿಹಾರ, ನಾನು ಅದೇ ಚಿತ್ರವನ್ನು ಮತ್ತೆ ಇಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಗೆ ಗೊತ್ತಾಗಲಿಕ್ಕೆ. ಬಿ ಇ ಯು ಕೋನ ಎ ಬಿ ಕ್ಯೂನ ಕೋನಾರ್ಧಕ. ನೋಡಿರಿ, ಈ ಬಿ ಇ ಅಂತಕ್ಕಂಥದ್ದು ಯಾವುದಕ್ಕೆ ಕೋನಾರ್ಧಕ ಅಂತಂದರೆ ಎ ಬಿ ಕ್ಯೂನ ಕೋನಾರ್ಧಕ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸಿ ಜಿ ಅಂತಕ್ಕಂಥದ್ದು ಯಾವುದಕ್ಕೆ ಕೋನಾರ್ಧಕ ಅಂತಂದರೆ ಬಿ ಸಿ ಎಸ್ಗೆ ಕೋನಾರ್ಧಕ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಆದ್ದರಿಂದ ಬಿ ಇ ಅಂತಕ್ಕಂಥದ್ದು ಕೋನ ಇನ ಕೋನಾರ್ಧಕ ಅಂತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥದ್ದೇ ಆಗಿದೆ. ನೋಡಿ, ಇಲ್ಲಿ ಬಿ ಎ ಬಿ ಕ್ಯೂನ ಕೋನಾರ್ಧಕ ಬಿ ಅಂತೇಳಿ ಕೊಟ್ಟಿದ್ದಾರೆ, ಮತ್ತು ಬಿ ಸಿ ಎಸ್ನ ಕೋನಾರ್ಧಕ ಸಿ ಜಿ ಅಂತ ಕೊಟ್ಟಿದ್ದಾರೆ. ಇದು ದತ್ತ, ಹಾಗಾಗಿ ನಾನು ಅದನ್ನು ಬರ್ಕೊಳ್ತಾ ಇದ್ದೀನಿ, ಕೊಟ್ಟಿರ್ತಕ್ಕಂಥದ್ದೇ. ನೆಕ್ಸ್ಟು ಎ ಬಿ ಇನ = ½ ಇಂಟು ತ್ರಿಭುಜ. ನಾನು ಏನು ಮಾಡಿದೆ, ವಿಸ್ತೀರ್ಣ ಕಂಡಿಡ್ತಾ ಇದ್ದೀನಿ ನಾನು ಯಾವುದ್ರದ್ದು ಅಂತಂದರೆ ಎ ಬಿ ಇನ ಒಂದು ತ್ರಿಭುಜ ವಿಸ್ತೀರ್ಣ ಕಂಡಿಡ್ತಾ ಇದ್ದೀನಿ ನಾನು. ಈ ತ್ರಿಭುಜ ವಿಸ್ತೀರ್ಣ ಕಂಡಿಡ್ಬೇಕಂದ್ರೆ ಅರ್ಧ ಇಂಟು ಎ ಬಿ ಕ್ಯೂ ಆಗುತ್ತೆ ವಿದ್ಯಾರ್ಥಿಗಳು. ನೋಡಿ ವಿದ್ಯಾರ್ಥಿಗಳಲ್ಲಿ, ಅರ್ಧ ಇಂಟು ಎ ಬಿ ಕ್ಯೂ ಆಗುತ್ತೆ. ಇದರ ಅರ್ಧ ಏನಂತಂದರೆ ಈ ತ್ರಿಭುಜದ ವಿಸ್ತೀರ್ಣ ಇರುತ್ತೆ. ಅಂದರೆ ಈ ಒಂದು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಎ ಬಿ ಇ ತ್ರಿಭುಜ ಇರುತ್ತೆ. ಹಾಗಾಗಿ ನಾನು ಅದನ್ನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹಾಗೆಯೇ ಬಿ ಸಿ ಜಿಯಲ್ಲಿ ಕೂಡ ಈ ಒಂದು ತ್ರಿಭುಜದ ವಿಸ್ತೀರ್ಣ ಎಷ್ಟಂದರೆ ಬಿ ಸಿ ಇನ ತ್ರಿಭುಜದ ವಿಸ್ತೀರ್ಣ ಬಿ ಸಿ ಜಿ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ ಅಂತಂದರೆ ಬಿ ಸಿ ಎಸ್ನ ಅರ್ಧದಷ್ಟಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಬರ್ಕೊಳ್ತಾ ಇದ್ದೀನಿ. ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ನಾವು ಗಮನಿಸಿದಾಗ ನಮಗೆ ಒಂದು ಸಾಮಾನ್ಯ ಏನು ಗೊತ್ತಾಗಬೇಕಂತಂದರೆ ಬಿ ಇ ಸಮ ಸಿ ಜಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಮತ್ತು ಎ ಡಿ ಅಂತಕ್ಕಂಥದ್ದು ಕೋನಾರ್ಧಕ. ಇಲ್ಲಿ ನೋಡಿರಿ, ಇವೆರಡಕ್ಕೂ ಕೂಡ ಎ ಡಿ ಅಂತಕ್ಕಂಥದ್ದು ಕೋನಾರ್ಧಕ ಆಗಿದೆ. ಯಾವ್ಯಾವಕ್ಕೆ? ಬಿ ಇಗೆ ಮತ್ತು ಸಿ ಜಿಗೆ. ಇವು ಸಮಾಂತರವಾಗಿರ್ತಕ್ಕಂಥ ಕೋನಾರ್ಧಕಗಳಿವು. ಇವೇನಂತಂದರೆ ಕೋನಾರ್ಧಕಗಳಾಗಿವೆ. ಇದಕ್ಕೆ ಛೇದಕ ಯಾವುದು ಅಂತಂದರೆ ಎ ಡಿ ಅಂತಕ್ಕಂಥದ್ದು ಕೋನಾರ್ಧಕ ಆಗಿರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಹಾಗಾದರೆ ಸಮೀಕರಣ 1 ಮತ್ತು 2 ನಾವು ನೋಡಿದಾಗ ಅದನ್ನು 3ರಲ್ಲಿ ಆದೇಶಿಸಿದಾಗ, 3 ಅಂದರೆ ಯಾವುದು, ಎ ಬಿ ಇ = ಬಿ ಸಿ ಜಿನಲ್ಲಿ ಆದೇಶಿಸಿದಾಗ ನಮಗೇನು ಬರುತ್ತಂದರೆ ಅರ್ಧ ಇಂಟು ಅಂದರೆ ½ ಇಂಟು ಎ ಬಿ ಕ್ಯೂ ½ ಇಂಟು ಬಿ ಸಿ ಎಸ್ ಆಗುತ್ತೆ. ಇಲ್ಲಿ ಆಫ್ ನಮಗೆ ಕ್ಯಾನ್ಸಲ್ ಆದಾಗ ಏನಾಗುತ್ತೆ ಅಂತಂದರೆ ನಾವು ಆಫ್ ಅನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ, ಆದ್ದರಿಂದ ಕೋನ ಎ ಬಿ ಕ್ಯೂ = ಕೋನ ಬಿ ಸಿ ಎಸ್ ಆಗುತ್ತೆ. ಆದ್ದರಿಂದ ಎರಡೂ ಕೋನಗಳು ಸಮನಾದಾಗ ಆ ಎರಡೂ ಒಂದು ಬಾಹುಗಳು, ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡೂ ರೇಖೆಗಳು ಕೂಡ ಸಾರ್ವಸಮವಾಗಿರ್ತವೆ ಅಂತಕ್ಕಂಥದ್ದು ನಮಗೆ ಈ ಒಂದು ದತ್ತಾಂಶದಿಂದ ತಿಳಿದು ಬರ್ತಕ್ಕಂಥದ್ದು. ಇವೆಲ್ಲ ಸಮನಾಗಿದ್ದಾಗ ಇವೆರಡೂ ಕೂಡ ಸಮಾಂತರವಾಗಿವೆ ಅಂತಕ್ಕಂಥದ್ದು. ಯಾಕಂದರೆ ಇದ್ರ ತ್ರಿಭುಜ ಈ ತ್ರಿಭುಜದ ವಿಸ್ತೀರ್ಣ ಈ ತ್ರಿಭುಜದ ವಿಸ್ತೀರ್ಣ ಸಮ ಆಗಿದ್ದಾವೆ ಅಂತಂದಾಗ ಪಿ ಕ್ಯೂ ಸಮ ಆರ್ ಎಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 33. ಒಂದು ತ್ರಿಭುಜಾಕಾರದ ಜಮೀನನ್ನು 3 ಜನರಿಗೆ ಸಮವಾಗಿ ಹಂಚಬೇಕಾಗಿದೆ. ಜಮೀನಿನ 2 ಬಾಹುಗಳು ಕೊಟ್ಟಿದ್ದಾರೆ. ಒಂದು 100 ಸೆಂಟಿಮೀಟರ್ ಮತ್ತೊಂದು 160 ಸೆಂಟಿಮೀಟರ್ ಆಗಿದ್ದು ಅದರ ಸುತ್ತಳತೆಯು 360 ಮೀಟರ್ ಆಗಿದೆ. 100 ಮೀಟರ್ ಹಾಗೂ 160 ಮೀಟರ್ 2 ಬಾಹುಗಳು ಕೊಟ್ಟಿದ್ದಾರೆ. ಇನ್ನೊಂದು ಬಾವು ಕೊಟ್ಟಿಲ್ಲ, ಆದರೆ ಅದರ ಒಟ್ಟು ಸುತ್ತಳತೆ ಕೊಟ್ಟಿದ್ದಾರೆ 360 ಮೀಟರ್ ಆಗಿದೆ. ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ಸಮನಾಗಿ 3 ಜನರಿಗೆ ಹಂಚಬೇಕಾಗುತ್ತೆ. ನಾವು ಇಲ್ಲೇನಪ್ಪ ಅಂದರೆ ಒಂದು ತ್ರಿಭುಜ ಇದೆ, ಆ ತ್ರಿಭುಜದ ಒಂದು ಸುತ್ತಳತೆ ಕೊಟ್ಟಿದ್ದಾರೆ ಹಾಗೂ 2 ಬಾಹುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಜಮೀನು ಹಂಚಬೇಕು, ಅದು ಯಾವ ಆಕಾರದಲ್ಲಿದೆ ಅಂದರೆ ತ್ರಿಭುಜ ಆಕಾರದಲ್ಲಿರ್ತಕ್ಕಂಥ ಜಮೀನು. ನೋಡೋಣ ಹಾಗಾದರೆ. ಈ ರೀತಿ ಇರುತ್ತೆ. ಇದು 100
100 ಮೀಟರ್, ಒಂದು 160 ಮೀಟರ್, ಇನ್ನೊಂದು ಕೊಟ್ಟಿಲ್ಲ ನಮಗೆ, ಅದನ್ನು ನಾವು ಕಂಡುಹಿಡಿಬೇಕು. ಸುತ್ತಳತೆಯಿಂದ 3 ಭಾಗಗಳನ್ನು ಕೂಡಿಸ್ಬೇಕಂತಕ್ಕಂಥ ನಮ್ಗೆ ಸರಳವಾಗಿರ್ತಕ್ಕಂಥ ಗೊತ್ತಿರ್ತಕ್ಕಂಥದ್ದೇ. ಅಂದರೆ ನೋಡಿ ಇಲ್ಲಿ 100, 160 ಎಷ್ಟಾಯಿತು? 260 ಆಯಿತು. ಇನ್ನು ಕಡಿಮೆ ಬಿದ್ದಿರ್ತಕ್ಕಂಥದ್ದು ಎಷ್ಟು? 360 ಅಂದರೆ 100. ಹಾಗಾಗಿ 360. ಜಮೀನಿನ ಸುತ್ತಳತೆ ಎಷ್ಟು? 360. ನಾವಿಲ್ಲಿ ಎರಾನ್ನ ಸೂತ್ರ ಬಳಸಬೇಕಾಗುತ್ತೆ. ಎರಾನ್ನ ಸೂತ್ರ ಏನಂದರೆ S = A + B + C / 2 ಅಂತಕ್ಕಂಥದ್ದು. ಇವೆಲ್ಲ A B C ಅಂತಕ್ಕಂಥವೆಲ್ಲ ಕೂಡ ಬಾವುಗಳ ಅಳತೆ. ಬಾವುಗಳ ಅಳತೆ ಎಷ್ಟಿದೆ? 100 ಮೀಟರ್, 160 ಮೀಟರ್ ಮತ್ತು 100 ಮೀಟರ್. ಅವುಗಳನ್ನೆಲ್ಲ ಕೂಡಿಸಿದಾಗ 360 ಆಗುತ್ತೆ. 360 / 2. 2 ಒಂದೇ 2, 2 ಒಂದೇ 2, 1 ಉಳಿತು, 16 ಆಯಿತು. 2 ಎಂಟ್ಲೆ 16 ಅಂದರೆ 180 ಮೀಟರ್. ಇದು ಎಸ್ ಅಂತಕ್ಕಂಥದ್ದು. ಅಂದರೆ ನಾವು ಎರಡನೇ ಸೂತ್ರ ಪ್ರಕಾರ ಎಸ್ ಅನ್ನು ಎಷ್ಟು ತೊಗೊಳ್ತಿದ್ವಿ ಅಂದರೆ 180 ಡಿಗ್ರಿ ತಗೊಳ್ತಾ ಇದ್ದೀವಿ. ಹಾಗಾದರೆ ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಎರನ್ನ ಸೂತ್ರ ಏನಿದೆ? ತ್ರಿಭುಜಾಕಾರದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಎರನ್ನ ಸೂತ್ರ ಏನಿದೆ ಅಂತಂದರೆ √S × S - A × S - B × S - C ಅಂತಕ್ಕಂಥದ್ದು. ಇಲ್ಲಿ ಎಸ್ ಕಂಡುಹಿಡಿದಿದ್ದೀವಿ ಎಷ್ಟು ಅಂತಂದರೆ 180 ಡಿಗ್ರಿ. ನಾನು ಎಸ್ 180 ಹಾಕ್ತಾಯಿದ್ದೀನಿ. ಎ ಬೆಲೆ ಗೊತ್ತು ನಮಗೆ, ಎಸ್ ಎಲ್ಲ ಕಡೆ 180 ಹಾಕಿದ್ದೀನಿ. ಎ ಬೆಲೆ ಎಷ್ಟು ಅಂತಂದರೆ 100 ಇದೆ, ಬಿ ಬೆಲೆ 100 ಇದೆ, ಸಿ ಬೆಲೆ ಏನಂತಂದರೆ 160 ಡಿಗ್ರಿ ಇದೆ. ಹಾಗಾಗಿ 160 ಇದೆ, 160 ಬರ್ಕೊಳ್ತಾ ಇದ್ದೀನಿ. 160 ಬರ್ಕೊಳ್ತಾ ಇದ್ದೀನಿ. ಈಗ ಇವುಗಳನ್ನು ಕಳೀತಾ ಇದ್ದೀನಿ. 180ರಲ್ಲಿ 100 ಹೋದರೆ 80, 180ರಲ್ಲಿ 100 ಹೋದರೆ 80, 180ರಲ್ಲಿ 160 ಹೋದರೆ 20. 180 × 80 × 80 × 20 ಆಯಿತು. ಈಗ ನಾನು ಇವೆರಡನ್ನು ನೋಡ್ರಿ ಗುಣಿಸ್ತಾ ಇದ್ದೀನಿ. 80 × 160 ಗುಣಿಸಿದಾಗ 360 ಆಗುತ್ತೆ. ಇಂಟು 80 × 80 ಹಂಗೆ ಬರ್ಕೊತಾ ಇದ್ದೀನಿ ನಾನು. 18 × 36, 0ಗೆ 0 ಅಂದರೆ 360 ಆಯಿತು ವಿದ್ಯಾರ್ಥಿಗಳೇ. ಈ ರೀತಿ ಬರ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮಗೆ 3600 ಆಗುತ್ತೆ. ಅಂದರೆ 18 × 36, ಇವೆರಡು 0 ಇಡ್ತಾ ಇದ್ದೀನಿ. 3600 ಇಂಟು 80 × 80. 3600 ನಾವು 60 × 60 ಅಂತ ಬರ್ಕೋಬೋದು. ಅದು 60 6 36, ಇವೆರಡು 0 ಇವೆರಡು 0. ಹಾಗಾಗಿ 60 × 60, 80 × 80. ಈಗ ನಮಗೆ ಸ್ಕ್ವೇರ್ ರೂಟಿಂದ ಹೊರಗೆ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಇವು 2 ಇರೋದ್ರಿಂದ ಒಂದು 60 ಹೊರಗೆ ತೆಗಿತಾ ಇದ್ದೀನಿ. ಇಲ್ಲಿ ಕೂಡ 2 ಇರೋದ್ರಿಂದ ಒಂದು 80 ಹೊರಗೆ ತೆಗಿತಾ ಇದ್ದೀನಿ. 80 × 60 ಅಂದರೆ 6 ಎಂಟ್ಲೆ 48, 6 ಎಂಟ್ಲೆ 48 ಅಂದರೆ 4800 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಒಟ್ಟು ವಿಸ್ತೀರ್ಣ ಆಯಿತು ವಿದ್ಯಾರ್ಥಿಗಳೇ. ಈಗೇನಾಯಿತು ಅಂತಂದರೆ ಒಟ್ಟು ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣ ಆಯಿತು. ಆದರೆ ಅವ್ರು ಕೇಳ್ತಕ್ಕಂಥದ್ದೇನು, ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಅಂತ ಕೇಳಿದರೆ, ಹಾಗಾಗಿ ಪ್ರತಿಯೊಬ್ಬರು ಅಂದರೆ 3 ಇದ್ದಾರೆ. 3 ಕೂಡ ಎಷ್ಟು ಬರುತ್ತೆ ಅಂತಂದರೆ ಇದನ್ನು ನಾವು 3ರಿಂದ ಭಾಗಿಸಿದಾಗ ಏನಾಗ್ಬೋದು? 3 × 1 = 3, 3 × 1 = 3, 1 ಉಳಿತದೆ, 18 ಆಯಿತು. 3 × 6 = 18, ಇವೆರಡು 0 ಇವೆರಡು 0 ಇರ್ತದೆ. ಅಂದರೆ 1600 ಮೀಟರ್ ಸ್ಕ್ವೇರ್ ಏನಪ್ಪ ಅಂತಂದರೆ ಅದು ಚದರ ಮೀಟರ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂಥ ಜಮೀನಿನ ವಿಸ್ತೀರ್ಣ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮೇನ್ ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳಿರ್ತವೆ. ಒಟ್ಟು 16 ಅಂಕವನ್ನು ಈ ಹಂತದಲ್ಲಿ ಪಡಿತೀರಾ. ಇದರಲ್ಲಿ 34ನೇ ಪ್ರಶ್ನೆ, ಕೋನ y = 30 ಡಿಗ್ರಿ, ಕೋನ z = 90 ಡಿಗ್ರಿ ಮತ್ತು XY + YZ + ZX = 11 ಸೆಂಟಿಮೀಟರ್ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಬೇಕು XYZ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಒಟ್ಟು 11 ಸೆಂಟಿಮೀಟರ್ ಅಂತ ಹೇಳಿದರೆ 11 ಸೆಂಟಿಮೀಟ್ರದ್ದು ನಾವು ರೇಖೆಯನ್ನು ಹಾಕ್ಬೇಕು. ಫಸ್ಟು 11 ಸೆಂಟಿಮೀಟರ್ ಹಾಕಿ ಮೊದಲಿಗೆ ವಾಯ್ ಕೋನ ಎಷ್ಟು ಅಂತ ಹೇಳಿದರೆ ಅಂತಂದರೆ 30 ಡಿಗ್ರಿ ಅಂತ ಹೇಳಿದರೆ, ಎಷ್ಟು ಹೇಳಿದರೆ ವಾಯ್ ಕೋನವನ್ನು 30 ಡಿಗ್ರಿ ಇದ್ದಾರೆ. 30 ಡಿಗ್ರಿ ಇಲ್ಲಿ ಇಟ್ಕೊಂಡು 30 ಡಿಗ್ರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕೋನವನ್ನು ಹಾಕ್ಕೊಳ್ತಾ ಇದ್ದೀನಿ. ಕೋನವನ್ನು ಬಿಟ್ಟು 30 ಡಿಗ್ರಿ ಹಾಕ್ತಾ ಇದ್ದೀನಿ. ಈ ಬಿಂದುವಿನಿಂದ 30 ಡಿಗ್ರಿ ಹಾಕಿ ನಂತರ ಅದನ್ನು ಕೋನಾರ್ಧಕ ಮಾಡ್ಕೊಳ್ತಾ ಇದ್ದೀನಿ. ಕೋನಾರ್ಧಕ ಅಂತಂದರೆ ಎಷ್ಟು ಬರುತ್ತೆ ನೋಡಿರಿ, 15 ಡಿಗ್ರಿ ಬರುತ್ತೆ. 15 ಡಿಗ್ರಿ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಜೆಡ್ ಕೋನವನ್ನು 90 ಡಿಗ್ರಿ ಹಾಕ್ತಾಯಿದ್ದೀನಿ. 90 ಡಿಗ್ರಿ ಅಂದರೆ ಲಂಬಕೋನ ಹಾಕ್ತಾಯಿದ್ದೀನಿ. ಈಗ ಇದ್ರ ಕೋನಾರ್ಧಕ ಯಾವುದು ಅಂತಂದರೆ 45 ಡಿಗ್ರಿ 45 ಡಿಗ್ರಿ. ಈಗ ಈ ಕೋನಾರ್ಧಕ ಮತ್ತು ಈ ಕೋನಾರ್ಧಕ ಎರಡನ್ನೂ ನಾನು ರೇಖೆಯನ್ನು ಹೇಳ್ತಾ ಹೋದಂತೆ ಒಂದು ಬಿಂದು ಕಟ್ಟಾಗುತ್ತೆ. ಎಲ್ಲಿ ಅಂದರೆ ಇಲ್ಲಿ ಬಿಂದು ಕಟ್ಟಾಗುತ್ತೆ. ಈ ಬಿಂದುವನ್ನು ಏನು ಮಾಡ್ತಾ ಇದ್ದೀನಿ, ಈ ಒಂದು ರೇಖೆಗೆ ಲಂಬವಾಗಿ ಎಳಿತಾ ಇದ್ದೀನಿ. ಇದು 90 ಡಿಗ್ರಿ ಆಗಿರ್ತಕ್ಕಂಥದ್ದು. ಲಂಬವಾಗಿ ಎಳೆದಾಗ ನಮಗೇನಾಗುತ್ತೆ ಅಂತಂದರೆ ಒಂದು 90 ಡಿಗ್ರಿಯ ಒಂದು ಲಂಬಕೋನ ಸಿಗುತ್ತೆ. ಮೊದಲಿಗೆ 30 ಡಿಗ್ರಿ, ಇದರ ಅರ್ಧ ಕೋನಾರ್ಧಕಗಳನ್ನು ಮಾಡ್ಕೊಳ್ತಾ ಇದ್ದೀನಿ. 15 ಡಿಗ್ರಿ ಬರುತ್ತೆ. ಇದು 90 ಡಿಗ್ರಿ, ಇದನ್ನು ಕೂಡ ಕೋನಾರ್ಧಕ ಮಾಡ್ಕೊಳ್ತಿದ್ದೀನಿ. 45 ಬರ್ತದೆ. ಇಲ್ಲಿ ನಡುವೆ ಏನಾಗುತ್ತೆ, 15 ಡಿಗ್ರಿಯಿಂದ ನಾನು ಮುಂದೆ ಎಳಿತಾ ಹೋಗ್ತೀನಿ. ಇಲ್ಲಿ 45 ಡಿಗ್ರಿಯಿಂದ ಮುಂದೆ ಎಳಿತಾ ಹೋದಾಗ ಎರಡು ಒಂದು ಕಡೆ ಜಾಯಿಂಟ್ ಆಗ್ತವೆ. ಅಲ್ಲೊಂದು ಬಿಂದು ಸಿಗುತ್ತೆ. ಆ ಬಿಂದುವಿನಿಂದ ನಾನು ಏನು ಮಾಡ್ತೀನಿ, ಮತ್ತೆ ಈ ರೇಖೆಗೆ ಎಳಿತಾ ಇದ್ದೀನಿ. ಈಗ ಏನಾಗುತ್ತೆ, ನಮಗೆ 90 ಡಿಗ್ರಿ ಕೋನ ಸಿಗುತ್ತೆ ವಿದ್ಯಾರ್ಥಿಗಳು. ಆನಂತರ ಏನು ಮಾಡ್ಬೇಕಂತಂದರೆ ಇಲ್ಲಿಂದ XJ ಒಂದು ಕೋನ ಸಿಗ್ತಿಲ್ಲ, ಒಂದು ಬಿಂದು ಸಿಗ್ತಿಲ್ಲ. ಆ ಬಿಂದುವಿನಿಂದ ಕೋನಾರ್ಧಕವನ್ನು ರಚಿಸ್ಕೊಳ್ಬೇಕು. ಮತ್ತು ಅಂದರೆ ಇದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಒಂದು ಕೋನಾರ್ಧಕ ಹೆಚ್ಚಿಗೆ ತೊಗೊಂಡು ಏನು ಮಾಡ್ಬೇಕಂತಂದರೆ ಸ್ಕೈವಾರ್ ತೊಗೊಂಡು ನಾವು ಈ ಬಿಂದುವಿನಲ್ಲಿಟ್ಟು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದಾಗ ನಮ್ಗೆ ಇಲ್ಲೊಂದು ಬಿಂದು ಸಿಗುತ್ತೆ. ಈ ಒಂದು ರೇಖೆಯಲ್ಲಿ ಕಟ್ಟಾದಾಗ ಇಲ್ಲೊಂದು ಬಿಂದು ಸಿಗುತ್ತೆ. ಈ ಬಿಂದುವನ್ನು ಇಲ್ಲಿಗೆ ನಾವು ಈ ರೇಖೆಗೆ ಸೇರಿಸ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕೂಡ ಏನು ಮಾಡ್ಬೇಕಂತಂದರೆ ಈ ಒಂದು ರೇಖೆಯನ್ನು ತೊಗೊಂಡು ಇದರಲ್ಲಿ ಕೋನಾರ್ಧಕ ಅಂದರೆ ಅರ್ಧಕ್ಕಿಂತ ಹೆಚ್ಚಿರ್ತಕ್ಕಂಥ ಕೋನ ತೊಗೊಂಡು ಅಲ್ಲೊಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೀವಿ. ಅವಾಗ ನಮ್ಗೆ ಇಲ್ಲೊಂದು ಬಿಂದು ಸಿಗುತ್ತೆ. ಈ ಬಿಂದುವನ್ನು ನಾವೇನು ಮಾಡ್ಬೇಕಂತಂದರೆ ಇಲ್ಲಿ ಕೂಡ ಬಿಂದುವನ್ನು ಕಟ್ಟಾಗಿದ್ದನ್ನು ಇಲ್ಲಿ ಎಳಿಬೇಕಾಗುತ್ತೆ.
ಈ ರೀತಿ ಹೇಳಿದಾಗ ನಮಗೇನು ಸಿಗುತ್ತೆ ಅಂದರೆ ಒಂದು ತ್ರಿಭುಜ ಸಿಗುತ್ತೆ ವಿದ್ಯಾರ್ಥಿಗಳೇ. ಈ ತ್ರಿಭುಜ ಏನಂತಂದರೆ ಎಕ್ಸ್ ವೈ ಝೆಡ್ಡು ಅಂತಕ್ಕಂಥದ್ದು ಏನು ಸಿಗುತ್ತೆ ಅಂತಂದರೆ ಇದು ವಾಯ್ ಕೋನ. ಇದು ವಾಯ್ ಕೋನ ಎಷ್ಟಿದೆ 40 ಡಿಗ್ರಿ ಅಂತ ಹೇಳಿದರು, 40 ಡಿಗ್ರಿ ಇದೆ. ಜೆಡ್ ಕೋನ ಎಷ್ಟಿದೆ 90 ಡಿಗ್ರಿ ಅಂತ ಹೇಳಿದರು, 90 ಡಿಗ್ರಿ ಇದೆ. ಹಾಗೂ ಎಕ್ಸ್ ಕೋನ ಇಲ್ಲಿ ಸಿಕ್ಕಿದೆ ನಮಗೆ, ಹೌದಾ. ಎಕ್ಸ್ ವೈ ಜೆಡ್ ಸಿಕ್ಕಿದೆ. ಈಗ ಇವುಗಳನ್ನು ಅಳತೆ ಮಾಡಿದರೆ ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟ್ರ್ ಇದೆ. ಎಕ್ಸ್ ವೈ ಏನಿದೆ ಅಂತಂದರೆ 4.8 ಸೆಂಟಿಮೀಟ್ರ್ ಇದೆ. ಮತ್ತು ಎಕ್ಸ್ ಜೆಡ್ ಅಥವಾ ಜೆಡ್ ಎಕ್ಸ್ ಎಷ್ಟಿದೆ ಅಂದರೆ 2.2 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಒಟ್ಟು ಸೇರಿದಾಗ ಎಷ್ಟಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, 4 4.8 8.8 2.2 8 2 10 0.2 ಅಂದರೆ 1 11. ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಎಕ್ಸ್ = ಎಷ್ಟು ಸೆಂಟಿಮೀಟ್ರ್ ಆಗ್ಬೇಕಂತಾರೆ ಅಂದರೆ 11 ಸೆಂಟಿಮೀಟ್ರ್ ಆಗ್ಬೇಕಂತ ಹೇಳಿದರೆ ನಮಗೆ ಒಟ್ಟು ಸೇರಿದಾಗ ಏನಾಗುತ್ತೆ ಅಂತಂದ್ರೆ 11 ಸೆಂಟಿಮೀಟ್ರ್ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಈ ಒಂದು ನಕ್ಷೆಯನ್ನು ಅಥವಾ ಈ ಒಂದು ಚಿತ್ರವನ್ನು ನಾವು ರಚಿಸಬಹುದು ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 35. 30 ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ ಅವರ ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಹೇಳಲಾಗಿದೆ. ಅವರ ಫಲಿತಾಂಶ ಈ ಕೆಳಗೆ ದಾಖಲಿಸಲಾಗಿದೆ. ಈ ದತ್ತಾಂಶಗಳಿಗೆ ಏನು ಮಾಡ್ಬೇಕಂತಂದರೆ ವರ್ಗಾಂತರ ಸಮಗಾತ್ರಗಳಾಗಿ 0.0ರಿಂದ 5 5ರಿಂದ 10 ಇತ್ಯಾದಿಗಳನ್ನು ತೆಗೆದುಕೊಳ್ಬೇಕು. ಒಂದು ವರ್ಗೀಕೃತ ಆವೃತ್ತ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದು ವರ್ಗೀಕೃತ ಪಟ್ಟಿಯನ್ನು ತಯಾರಿಸಬೇಕು. ಅದರ ಕೆಳಗಿನ ಸಹಾಯಕ್ಕೆ ಅದನ್ನು ಪಡ್ಕೊಂಡು ನಾವೇನು ಮಾಡ್ಬೇಕಂತಂದರೆ ಕೆಳಗೆ 2 ಪ್ರಶ್ನೆ ಕೊಟ್ಟಿದ್ರೆ ಅವಕ್ಕೆ ಉತ್ತರ ಹೇಳ್ಬೇಕು. ಬನ್ನಿ ವಿದ್ಯಾರ್ಥಿಗಳು ನೋಡೋಣ. ಪರಿಹಾರ ನಾನು ಅದನ್ನೇನು ಮಾಡ್ತಾಯಿದ್ದೀನಿ ಅಂದರೆ ಆವೃತ್ತ ಪಟ್ಟಿಯಲ್ಲಿ ಬರ್ಕೊಂಡಿದ್ದೀನಿ. ವರ್ಗಾಂತರ ತಾಳೆ ಗುರುತು ಆವೃತ್ತ ಸಂಖ್ಯೆ ಬರ್ಕೊಂಡಿದ್ದೀನಿ. 0ರಿಂದ 5 ಎಷ್ಟಿದೆ ಅಂದರೆ 1 ಇದೆ, 1 ಹಾಕ್ತಿದ್ದೀನಿ. 5ರಿಂದ 10 7 ಇದೆ, 7 ಹಾಕ್ತಾಯಿದ್ದೀನಿ. 7 ತಾಳೆ ಗುರುತು ಹಾಗೂ 7 ಸಂಖ್ಯೆಗಳನ್ನು ಹಾಕ್ತಾಯಿದ್ದೀನಿ. 10ರಿಂದ 15 ಅಲ್ಲಿ ಕೂಡ 11 ಸಂಖ್ಯೆಗಳಿವೆ, 11 ಆವೃತ್ತಗಳಿವೆ, 11 ಆವೃತ್ತಗಳನ್ನು ಹಾಕ್ತಾಯಿದ್ದೀನಿ ಹಾಗೂ ಸಂಖ್ಯೆಗಳು 11. 15ರಿಂದ 20 6 ಇದ್ದಾವೆ, 6 ತಾಳೆ ಗುರುತು, ಸಂಖ್ಯೆಗಳು ಕೂಡ ಆವೃತ್ತಿ ಸಂಖ್ಯೆಗಳು ಕೂಡ 6 ಇದೆ. ನೆಕ್ಸ್ಟ್ 20ರಿಂದ 25 2 ಇದ್ದಾವೆ, 2 ಬರಿತಾಯಿದ್ದೀನಿ. 25ರಿಂದ 30 2 ಇದೆ, 2 ಬರಿತಾಯಿದ್ದೀನಿ. 30ರಿಂದ 35 1 ಇದೆ, 1 ಬರ್ತಾಯಿದ್ದೀನಿ. ಈಗ ನಾನು ಒಟ್ಟು ಕೂಡಿಸಿದಾಗ ನಮಗೆ ಎಷ್ಟಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳು, ಒಟ್ಟು ನಮಗೆ 30 ವಿದ್ಯಾರ್ಥಿಗಳಾಗಬೇಕಂತ ಹೇಳಿದ್ದಾರೆ. ಹಾಗಾಗಿ 1 7 11 1 7 8 8 11 19 19 6 25 25 2 27 27 3 30 ವಿದ್ಯಾರ್ಥಿಗಳಾದರೆ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ನೋಡಿರಿ 10 ಗಂಟೆಗಳಿಗೆ ಅಂತಂದಾಗ ಇಲ್ಲಿ ಬರಬೇಕು. ಈ ಗಂಟೆಗಳಿಂದ ಮೇಲಿರ್ತಕ್ಕಂಥ ಅಂದರೆ ಇಲ್ಲಿಂದ 10 ಗಂಟೆ ಅಂದರೆ ಕಡಿಮೆ ಅಂತಂದರೆ ಯಾರು 7 1 8 ಜನ ಏನಪ್ಪ ಅಂತಂದರೆ 10 ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಏನಿದೆ ಪ್ರಶ್ನೆ ಸಂಖ್ಯೆ 2, 25 ಗಂಟೆಗಳಿಗಿಂತ ಹೆಚ್ಚು ಮೊಬೈಲನ್ನು ಬಳಕೆ ಮಾಡಿರ್ತಕ್ಕಂಥವ್ರು. 25 ಅಂದರೆ ಎಲ್ಲಿದೆ, ಇಲ್ಲಿದೆ, ಇಲ್ಲಿಂದ ಹಿಡಿದು ಹೆಚ್ಚು ಮಾಡಿದವರು ಯಾರಂದರೆ 2 2 4 1 5. 25 ಗಂಟೆಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ 25 ಗಂಟೆಗಳಿಗಿಂತ ಹೆಚ್ಚು ಬಳಕೆ ಮಾಡಿರ್ತಕ್ಕಂಥ ಮೊಬೈಲ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಒಟ್ಟು 5 ವಿದ್ಯಾರ್ಥಿಗಳೇ. 25ಕ್ಕಿಂತ ಅಂತ ಹೇಳಿದ್ದಾರೆ. ನೋಡಿರಿ ಇಲ್ಲಿ 25ಕ್ಕಿಂತ ಅಂತಂದಾಗ 25ಕ್ಕಿಂತ ಹೆಚ್ಚಿರ್ತಕ್ಕಂಥವ್ರು ಯಾರು 2 1 3 ಆಗಿರ್ತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. 25ಕ್ಕಿಂತ ಎಷ್ಟು ವಿದ್ಯಾರ್ಥಿಗಳೇ 3 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ 2 1 3. ಹಾಗಾಗಿ ಇದು ಸರಿ ಉತ್ತರ ಏನಂತಂದರೆ 3 ವಿದ್ಯಾರ್ಥಿಗಳು 25 ಗಂಟೆಗಿಂತ ಹೆಚ್ಚಿನ ಸಮಯದಲ್ಲಿ ಮೊಬೈಲನ್ನು ಬಳಕೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 36. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಪರಿಹಾರ ದತ್ತ ಏನು ಕೊಟ್ಟಿದೆ ಅಂದರೆ ತ್ರಿಭುಜ ABC AB = AC ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. AB = AC ಅಂತಕ್ಕಂಥದ್ದು ಎಲ್ಲಿದೆ ನೋಡಿ, AB ಅಂತಕ್ಕಂಥದ್ದು ಎಲ್ಲಿದೆ, AB = AC ಅಂತೇಳಿ ನಾವು ಗೊತ್ತು ನಮಗೆ. ಇದು ದತ್ತದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸಾಧನೆ ಏನು, B ಕೋನ = C ಕೋನ ಅಂತೇಳಿ ನಾವು ಸಾಧನೆ ಮಾಡಬೇಕು. ರಚನೆ ಏನು ಮಾಡ್ಕೊಳ್ಬೇಕು ಅದಕ್ಕಂತಂದರೆ ಈ ಕೋನ ಹೇಗೆ ಕೋನಾರ್ಥಕವಾಗಿ ಎಳಿಬೇಕು, ಆ ಬಿಂದು ಏನಂದರೆ ನಾವು D ಅಂತೇಳಿ ಗುರುತಿಸ್ಕೊಳ್ಬೇಕು. ಅದೇನಪ್ಪ ಅಂದರೆ BCಗೆ ಲಂಬವಾಗಿರ್ತಕ್ಕಂಥದ್ದು D ಬಿಂದು ಆಗಿರುತ್ತೆ. ಸಾಧನೆ ಏನಂತಂದರೆ ತ್ರಿಭುಜ BD ನೋಡಿ, ತ್ರಿಭುಜ BAD ಮತ್ತು ತ್ರಿಭುಜ CADಗಳಲ್ಲಿ ತ್ರಿಭುಜ BAD ಮತ್ತು ತ್ರಿಭುಜ CA AB ಅಂತಕ್ಕಂಥದ್ದು ಎರಡಕ್ಕೂ ನೋಡ್ರಿ, AB ಸಮ BC AB ಸಮ AC ಆಗಿರುತ್ತೆ. ಇದು ದತ್ತ ಅವ್ರು ಕೊಟ್ಟಿರ್ತಕ್ಕಂಥದ್ದೇ. ಈಗ ಕೋನ BAD = ಕೋನ CAD ಇದು ರಚನೆ ನಾವು ಮಾಡ್ಕೊಂಡಿರ್ತಕ್ಕಂಥ ರಚನೆ. ಹಾಗಾಗಿ AD ಏನಾಗಿರುತ್ತೆ, ಇದಕ್ಕೂ ಸಮನಾಗಿರುತ್ತೆ, ಇದಕ್ಕೂ ಸಮವಾಗಿರ್ತಕ್ಕಂಥ ಬಾವು. ಇದು ಸಾಮಾನ್ಯ ಬಾವು AD ಅಂತಕ್ಕಂಥದ್ದು ಈ ತ್ರಿಭುಜಕ್ಕೂ ಸಾಮಾನ್ಯ ಬಾವು, ಈ ತ್ರಿಭುಜಕ್ಕೂ ಸಾಮಾನ್ಯ ಬಾವು ಆಗಿದೆ. ಆದ್ದರಿಂದ AD = AD ಆಗಿರುತ್ತೆ. ದೇರ್ಫೋರ್
ತ್ರಿಭುಜ BAD ಸರ್ವಸಮ್ಮತೆ ತ್ರಿಭುಜ CAD ಇದು ಬಾಕೋಬಾ ಸಿದ್ಧಾಂತ. ಎರಡು ಬಾವುಗಳ ಸಮನಾಗಿ ಒಂದು ಕೋನಗಳು ಸಮನಾಗಿದ್ದಾಗ ಅದಕ್ಕೆ ನಾವು ಬಾಕೋಬಾ ಸಿದ್ಧಾಂತ ಅಂತ ಕರಿತೀವಿ. ಆದ್ದರಿಂದ ತ್ರಿಭುಜ ABC ತ್ರಿಭುಜ ACD ಸಮಾಂತರ ತ್ರಿಭುಜದ ಅಭಿಮುಖ ಕೋನಗಳು ಸಮ ಆಗಿರುತ್ತವೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ B ಕೋನಕ್ಕೆ ಸಮನಾಗಿರ್ತಕ್ಕಂಥ ಕೋನ ಯಾವುದಂತಂದರೆ C ಕೋನ ಆಗಿರುತ್ತೆ. ಕೋನ B ಕೋನ C ಎಂದು ಸಾಧಿಸಲಾಗಿದೆ. 37ನೇ ಪ್ರಶ್ನೆ, x-1 ಇದು P(x) 4x² - 3x - k ನ ಒಂದು ಅಪವರ್ತನವಾಗಿದೆ. k ನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಬಹುಪದೋಕ್ತಿ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. k ನ ಬೆಲೆ ಕಂಡುಹಿಡಬೇಕು ಹಾಗೂ ಈ ಒಂದು ಬಹುಪದೋಕ್ತಿಗೆ ಮತ್ತೊಂದು ಅಪವರ್ತನವನ್ನು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ, x-1 ಇದು P(x) 4x² - 3x - k ಆಗಿದೆ ಆಗುತ್ತೆ. x-1 ಅಂತಂದರೆ x-1 0 ಆಗ ನಾವು x ತಗೊಳ್ತಾ ಇದ್ದೀವಿ. ಈ -1 ಈ ಕಡೆ ಕಳಿಸಿದ್ರೆ +1 ಆಗುತ್ತೆ. x 1 ಆಯಿತು. P(x) ಅಲ್ಲಿ x ಬೆಲೆ 1 ಆಗ್ತಾ ಇದ್ದೀನಿ ಅಷ್ಟೇ. ನಾನು x ಬೆಲೆ 1 ಹಾಕಿದಾಗ ಏನಾಗುತ್ತೆ ರೀ, 4 × 1² - 3 × 1 -k ಆಗುತ್ತೆ. 4 - 3 k ಅಂದರೆ 1 - k ಆಯಿತು. ಅಂದರೆ k ಬೆಲೆ ಎಷ್ಟಾಯಿತು, k ಬೆಲೆ ಅಷ್ಟೇ ಬೇಕು ನನಗೆ. ಇಲ್ಲಿ ಹೇಳ್ತಾ ಇದ್ದೀನಿ, ನಾನು ಈ ಕಡೆ ಕಳಿಸಿದಾಗ ಏನಾಗುತ್ತೆ ರೀ, 1 ಆಗುತ್ತೆ. k ಬೆಲೆಯನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, 1 ಆಗ್ತಕ್ಕಂಥದ್ದು. k 1 ಆದಾಗ ಇನ್ನೊಂದು ಶೂನ್ಯತೆಯನ್ನು ನಾವು ಕಂಡುಹಿಡಿತಕ್ಕಂಥದ್ದು 4x² - 3x - 1 ಏನಾಗುತ್ತೆ ಅಂತಂದರೆ 4x² - 4x + x - 1 ಅಂದರೆ ನೋಡಿರಿ, ಇಲ್ಲಿ ಇದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, 3x ಬರಬೇಕು. ಹಾಗಾಗಿ -4x + x ಅಂದಾಗ -4x ಅಲ್ಲಿ 1x ಅನ್ನು ಕಳೆದಾಗ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟು, 3x ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ, ಒಂದು ಅಪವರ್ತನ ಕಂಡುಹಿಡಿಯಿರಿ ಅಂತ ಹೇಳಿದ್ರ ಕಾರಣ ಹಾಗೆ ಬರ್ಕೊಳ್ತಾ ಇದ್ದೀನಿ. 4x² - 4x + x - 1. ಈಗ ನಾನು ಇಲ್ಲಿ 4x ಅನ್ನು ಹೊರಗೆ ತೆಗಿತಾ ಇದ್ದೀನಿ. 4x ಅನ್ನು ಹೊರಗೆ ತೆಗೆದಾಗ ನನಗೆ x ಉಳಿಯುತ್ತೆ. x ಹಂಗೆ ಬರ್ಕೊತಾ ಇದ್ದೀನಿ. ಮೈನಸ್ ಆಲ್ರೆಡಿ 4x ಹೊರಗೆ ತೆಗೆದ್ರಿಂದ 4x ಒಂದೇ 4x +1 ತೆಗಿತಾ ಇದ್ದೀನಿ ಅಷ್ಟೇ. ಇಲ್ಲಿ x ಉಳಿತು, x ಹಂಗೆ ಬರ್ಕೊತಿದ್ದೀನಿ. ಮೈನಸ್ಗೆ ಮೈನಸ್ ಬರ್ತಿದ್ದೀನಿ. 1 1 ಹಾಗಾಗಿ ನಮಗೆ ಏನು ಸಿಗುತ್ತೆ ಅಂತಂದರೆ 1 ಸಿಗುತ್ತೆ. ಇಲ್ಲಿ ಬ್ರಾಕೆಟಲ್ಲಿ ಇರ್ತಕ್ಕಂಥ ಎರಡು ಸೇಮ್ ಇರೋದ್ರಿಂದ x - 1 ಕಡೆಗೆ ಬರ್ಕೊಳ್ತಾ ಇದ್ದೀನಿ. ಈಗ ಉಳಿದಿರ್ತಕ್ಕಂಥದ್ದು ಯಾವುದು, 4x + 1 ಉಳಿದಿದೆ. ಈಗ ನಮಗೆ ಅಲ್ಲಿರ್ತಕ್ಕಂಥ ಸಂಖ್ಯೆಗಳು ಯಾವ ಅಂತಂದರೆ, ಆದ್ದರಿಂದ x - 1 0 ಆದಾಗ x 1 ಅಂತ ಹೇಳಿದ್ವಿ. ಇದು 1 ಆಯಿತು. ಇನ್ನೊಂದು ಏನಂತಂದರೆ ನಮಗೆ ಬಂದಿರತಕ್ಕಂಥದ್ದು ಇಲ್ಲಿ ನೋಡ್ರಿ, ಆಲ್ರೆಡಿ x - 1 ಅಂತ ಬಂದಿದೆ. ಇನ್ನೊಂದು ಏನು ಉಳಿದಿರೋದು, 4x + 1 0 ಆದಾಗ 4x ಈ 1 ಈ ಕಡೆ ಕಳಿಸಿದ್ರೆ -1 ಆಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು x ನ ಬೆಲೆ. x ನ ಒಂದು ಬೆಲೆ ಏನಪ್ಪ ಅಂತಂದರೆ x -1/4. ಇನ್ನೊಂದು ಶೂನ್ಯತೆ ಏನಾಗಿರುತ್ತೆ ಅಂತಂದರೆ -1/4 ಆಗಿರ್ತಕ್ಕಂಥ ಸಾಧ್ಯತೆ 1/4 ಆಗಿರುತ್ತೆ ವಿದ್ಯಾರ್ಥಿಗಳೇ. 9ನೇ ತರಗತಿ ಗಣಿತ ವಿಷಯದ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಬಿಡಿಸ್ತಕ್ಕಂಥ ಅವಧಿಯಲ್ಲಿ ಈ ಪ್ರಶ್ನೆ ಕೊನೆಯದಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 6. ಇದರಲ್ಲಿ ಒಂದೇ ಒಂದು ಪ್ರಶ್ನೆ ಇದ್ದು 5 ಅಂಕಕ್ಕಿರುತ್ತೆ. ಪ್ರಶ್ನೆ ಸಂಖ್ಯೆ 38. 24 ಸೆಂಟಿಮೀಟರ್ ಎತ್ತರವಿರುವ ಒಂದು ನೇರ ಪಾದ ಸಿಲಿಂಡರ್ನ ಪಾದದ ಪರದೆಯು 44 ಸೆಂಟಿಮೀಟರ್ ಇದೆ. ಇದರ ಘನಫಲವನ್ನು ಕಂಡುಹಿಡಿಯಿರಿ. ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ನಮಗೆ 24 ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಒಂದು ನೇರ ವೃತ್ತ ಕೊಟ್ಟಿದ್ದಾರೆ ಹಾಗೂ ಸಿಲಿಂಡರ್ನ ಪಾದದ ಪರದಿ ಕೊಟ್ಟಿದ್ದಾರೆ 44 ಸೆಂಟಿಮೀಟರ್. ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಹಾಗಾದರೆ ಪರಿಹಾರ, ಎತ್ತರ h 24 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬರ್ಕೊಳ್ತಾ ಇದ್ದೀನಿ 24 ಸೆಂಟಿಮೀಟರ್. ಸಿ ಕರ್ಡ್ ಕೊಟ್ಟಿದ್ದಾರೆ, ಪಾದದ ಪರದಿ ಅಂತ ಹೇಳಿದ್ದಾರೆ. ವೃತ್ತ ಪಾದದ ಪರದಿ ಅಂದಾಗ ನಮಗೆ ಎಷ್ಟು ಬರ್ತದೆ, 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಬರ್ಕೊತೀನಿ, h ಬರ್ಕೊತಾ ಇದ್ದೀನಿ. ನಮಗೆ ಏನು ಗೊತ್ತಂತಂದರೆ ಸಿ ಅಂದರೆ ಕರ್ಡ್ ಅಂದರೆ ಪರದಿ ಗೊತ್ತು ನಿಮಗೆ, 2πr ಅಂತಕ್ಕಂಥದ್ದು ಗೊತ್ತು. ನಾನು ಅದನ್ನು ಹಾಕ್ತಾ ಇದ್ದೀನಿ. ನೋಡಿರಿ, ನಾನು ಒಂದು ನಿಮಗೆ ಸಿಲಿಂಡರ್ ಹಾಕ್ಕೊಂಡಿದ್ದೀನಿ ಗೊತ್ತಾಗಲಿ ಅಂತೇಳಿ. ಎತ್ತರ ಯಾವುದ್ರಿ, 24 ಸೆಂಟಿಮೀಟರ್. ಇದರ ಪಾದದ ಪರದಿ ಎಷ್ಟು ಕೊಟ್ಟಿದ್ದಾರೆ, 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದರೆ ತ್ರಿಜ್ಯ ಕೊಟ್ಟಿಲ್ಲ ಅವರು ನಮಗೆ, ಪಾದದ ಪರದಿಯನ್ನು ಕೊಟ್ಟಿದ್ದಾರೆ. ನಾವು ಈ ತ್ರಿಜ್ಯವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೂತ್ರ ಗೊತ್ತು ನಮಗೆ, ವೃತ್ತದ ಪರದಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಥವಾ ಕರ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಪಾದದ ಪರದಿ ಕಂಡುಹಿಡಿತಕ್ಕಂಥ ಸೂತ್ರ ಅಂದರೆ 2πr ಅಂತಕ್ಕಂಥದ್ದು. ಇದ್ರದ್ದು ಎಷ್ಟು ಕೊಟ್ಬಿಟ್ಟಿದ್ದಾರೆ, 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು 6, 44 ಹಂಗೆ ಬರ್ಕೊತಾ ಇದ್ದೀನಿ. ನಾನು ಈ ಕಡೆ ಕಳಿಸಿದಾಗ ಏನಾಗುತ್ತೆ ರೀ, ಪೈ ಅಂತಕ್ಕಂಥದ್ದು 22/7, ಅದು ಉಲ್ಟಾ ಆಗುತ್ತೆ. 2/7/22 ಆಗುತ್ತೆ. 2 ಈ ಕಡೆ ಕಳಿಸಿದಾಗ ಡಿವೈಡ್ ಬೈ ಆಗುತ್ತೆ. ಈಗ 2 1 2, 2 2 4 ನೋಡಿರಿ, 22 1 22, 22 2 44 ಆಯಿತು. ಇಲ್ಲಿ 2 1 2, 2 1 2. ಹಾಗಾದ್ರೆ ನಮ್ಗೆ ಉಳಿದಿರ್ತಕ್ಕಂಥದ್ದು ಏನು, 7. r ಎಷ್ಟು ಅಂತಂದರೆ 7 ಸೆಂಟಿಮೀಟರ್ ಆಯಿತು.
ಈ ಕೇಳಿರ್ತಕ್ಕಂಥದ್ದು ಏನು, ಸಿಲಿಂಡರ್ನ ಘನಫಲ ಕೇಳಿದರೆ ಸಿಲಿಂಡರ್ನ ಘನಫಲದ ಸೂತ್ರ ಗೊತ್ತು ನಮಗೆ, ಏನಂತಂದರೆ ಪೈ ಆರ್ ಸ್ಕ್ವಯರ್ ಎಚ್ ಅಂತಕ್ಕಂಥದ್ದು. ಪೈ ಆರ್ ಸ್ಕ್ವಯರ್ನ ಬರ್ಕೊತಿದ್ದೀನಿ. ಪೈ ಅಂದರೆ 22/7 ಇಂಟು ಆರ್ ಅಂತಂದರೆ ಎಷ್ಟು ಕಂಡುಹಿಡಿದೀವಿ ನಾವು, 7 ಸೆಂಟಿಮೀಟರ್. 7 ಇಂಟು 7, ಯಾಕಂದರೆ ಸ್ಕ್ವಯರ್ ಇರೋದ್ರಿಂದ 7 ಇಂಟು 7 ಮಾಡ್ಕೊತಿದ್ದೀನಿ. ಎಚ್ ಕೊಟ್ಟಿದ್ದಾರೆ ಎಷ್ಟು, 24 ಸೆಂಟಿಮೀಟರ್. 24 ಸೆಂಟಿಮೀಟರ್ನ ಬರ್ಕೊತಾ ಇದ್ದೀನಿ. ಈಗ 7 7 ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳಿತಕ್ಕಂಥದ್ದು ಏನು, 22 ಇಂಟು 7 ಇಂಟು 24. 22 ಇಂಟು 7 ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು 154 ಇಂಟು 24 ಗುಣಿಸಿದಾಗ 3696 ಮೀಟರ್ ಸ್ಕ್ವಯರ್ ಬರುತ್ತೆ. ಯಾಕಂದರೆ ನಾವು ಘನಫಲ ಕಂಡುಹಿಡಿತಾ ಇದ್ದೀವಿ. ಹಾಗಾಗಿ ಇದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮೀಟರ್ ಸ್ಕ್ವಯರ್, ಇದು ಘನಫಲ ಕಂಡುಹಿಡಿದಾಗ ನಾವು 3696 ಬರುತ್ತೆ ಸಿಲಿಂಡರ್ನ ಘನಫಲ. ನೆಕ್ಸ್ಟ್ ಅದೇ ತ್ರಿಜ್ಯವುಳ್ಳ ಮತ್ತು ಎತ್ತರದ ಶಂಕುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಕ್ಷೇತ್ರ ಏನು ಅಂದರೆ ಶಂಕುವಿಂದು V = 1/3 ಇಂಟು ಪೈ ಆರ್ ಸ್ಕ್ವಯರ್ ಎಚ್. 1/3 ಅಂತ ಹಂಗೆ ಬರ್ಕೊಳ್ತಾ ಇದ್ದೀನಿ. ಪೈ ಆರ್ ಅಂತಂದರೆ ನಾವು ಕಂಡುಹಿಡಿದಿದ್ದೀವಿ. ಪೈ ಆರ್ ಬೆಲೆ ಎಷ್ಟಿದೆ, ಪೈ ಆರ್ ಸ್ಕ್ವೇರ್ನ ಬೆಲೆ 3696 ಬರ್ಕೊಳ್ತಾ ಇದ್ದೀನಿ. ಈಗ ಅವುಗಳನ್ನು ಭಾಗಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತಂದರೆ 1236 ಘನ ಕ್ಯೂಬು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಅಂದರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ ನಾವು. ವ್ಯಾಲ್ಯೂಮನ್ನು ಕಂಡುಹಿಡಿಬೇಕಂತಂದರೆ ಘನಫಲಗಳಲ್ಲಿ ಏನಾಗುತ್ತೆ ಅಂತಂದರೆ ವ್ಯಾಲ್ಯೂಮನ್ನು ಕಂಡುಹಿಡಿದಾಗ ಈ ರೀತಿ ಆಗುತ್ತೆ. ನೆಕ್ಸ್ಟ್ ನಮಗೆ ಸೂತ್ರ ಏನು, ಇನ್ನೊಂದು ಸೂತ್ರ ಬೇಕು ನಮಗೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, ಪೈ ಆರ್ ಎಲ್ ಅಷ್ಟೇ ಇದೆ. ಪೈ ಆರ್ ಎಲ್ ವಕ್ರ ಮೇಲ್ಮೈಯ ವಿಸ್ತೀರ್ಣ. ಆದರೆ ಎಲ್ ಗೊತ್ತಿಲ್ಲ ನಮಗೆ, ಎಚ್ ಗೊತ್ತಿದೆ, ಆರ್ ಗೊತ್ತಿದೆ. ನಮಗೆ ಎಲ್ ಕಂಡುಹಿಡಿತಕ್ಕಂಥ ಸೂತ್ರ ಅಂದರೆ √r² + h² ಅಂತಕ್ಕಂಥದ್ದು. ಆರ್ ಸ್ಕ್ವೇರ್ ಆಗ್ತಾಯಿದ್ದೀನಿ ಮತ್ತು ಎಚ್ ಸ್ಕ್ವೇರ್ ಆಗ್ತಾಯಿದ್ದೀನಿ. 7 ಸ್ಕ್ವೇರ್ 24 ಸ್ಕ್ವೇರ್ ಆಗುತ್ತೆ, 49 576 ಆಗುತ್ತೆ. ಅವೆರಡನ್ನು ಕೂಡಿಸಿದಾಗ 620 ಆಗುತ್ತೆ. ನಮಗೆ ಎಲ್ ಬೇಕಾಗಿರೋದ್ರಿಂದ 625 ಅಂದರೆ ಎಷ್ಟರ ವರ್ಗ ಅಂತಂದರೆ 25ರ ವರ್ಗ 625 ಆಗಿರುತ್ತೆ. ಹಾಗಾಗಿ ಎಲ್ ಎಷ್ಟು ಅಂತಂದರೆ 25 ಆಗುತ್ತೆ ವಿದ್ಯಾರ್ಥಿಗಳು. ಈಗ ನಾವು ಇಲ್ಲಿ ಎಲ್ ಬೆಲೆನ ಹಾಕಿದರೆ ನಮಗೆ ಸಂಪೂರ್ಣವಾಗಿ ಏನು ಸಿಗುತ್ತೆ ಅಂತಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. 22/7 ಇಂಟು 7 ಇಂಟು 25. 7 7 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 25 ಉಳಿಯುತ್ತೆ. ಅವೆರಡನ್ನು ಗುಣಿಸಿದಾಗ ನಮಗೆ 550 ಸೆಂಟಿಮೀಟರ್ ಸ್ಕ್ವಯರ್ ಸಿಗುತ್ತೆ. ಇದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 550 ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಂದಿನ ತರಗತಿ ಒಟ್ಟು ನಾವು 38 ಪ್ರಶ್ನೆಗಳನ್ನು ಬಿಡಿಸಿದ್ದೆವು. ಒಟ್ಟು ನಾವು 9ನೇ ತರಗತಿಯ ಮೌಲ್ಯಾಂಕನ ಗಣಿತ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳನ್ನು ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಯಾರೆಲ್ಲರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರಲು ದಯವಿಟ್ಟು ಬೆಲ್ ಐಕಾನ್ ಬಟನನ್ನು ಒತ್ತಿ. ಧನ್ಯವಾದಗಳು ಎಲ್ಲ ಆತ್ಮೀಯ ವೀಕ್ಷಕರ ವಿದ್ಯಾರ್ಥಿಗಳಿಗೆ.